ನಿಮಗೆ ಮಾತ್ರ ಗೊತ್ತದು. ನೀವು ಯಾವ ರೀತಿ ಪರಿವರ್ತನೆ ಆಗಿದ್ದೀರಿ 2-3 ದಿನದಿಂದ ಅನ್ನೋದು ನಿಮಗೆ ಮಾತ್ರ ಗೊತ್ತು. ಇವತ್ತು ನನಗೆ ಚಿತ್ತೆಯ ಪೂಜಾರಿ ಅವರು ಬಂದಿರುವುದು ನಿಜವಾಗ್ಲೂ ಕೂಡ ನಮಗೆ ಬಹಳ ಒಂದು ಅನನ್ಯತೆ ಅನಿಸ್ತು, ಒಂದು ಬೇಕಾಗಿತ್ತು ಅನಿಸ್ತು. ನಮಗೆ ಚಿದಾನಮೂರ್ತಿ ಪಾಠ ಮಾಡುವಾಗ, ಶಾಸನಗಳನ್ನು ಅಧ್ಯಯನ ಮಾಡುವಾಗ ಪರಿಷತ್ತಲ್ಲಿ ಎಲ್ಲವನ್ನು ಕೂಡ ನೆನಪಿಸ್ಕೊಳ್ತಿದ್ದೆ. ಆ ವಿಭಾಗದಲ್ಲಿ ಚಿತ್ತೆಯ ಪೂಜಾರಿ ಈ ನಾಡಿನ ದೊಡ್ಡ ವಿದ್ವತ್ತಾಗಿ ಶಾಸನ ವಿಚಾರದಲ್ಲಿ ತಗೊಂಡು ಹೋಗ್ತಿರೋ ವ್ಯಕ್ತಿತ್ವ ಅವರು. ಅಂತ ಒಬ್ಬ ಸಾಂಸ್ಕೃತಿಕ ಚಿಂತಕರು ಇವತ್ತು ನಿಮ್ಮ ಜೊತೆ ಒಂದಿಷ್ಟು ಮಾತನಾಡಿರೋದು ನಿಮ್ಮನ್ನು ಉದ್ದೇಶಿಸಕ್ಕೆ ಅನ್ನೋದಕ್ಕಿಂತ ಯುವಕರ ಬೆಳವಣಿಗೆ ಏನು, ವ್ಯಕ್ತಿತ್ವ ಬೆಳವಣಿಗೆ ಏನು ಅನ್ನೋದಕ್ಕೆ, ವ್ಯಾಲ್ಯೂಸ್ ಆಫ್ ಬಗ್ಗೆ ಬಹಳ ನಾನು ಕೇಳಬೇಕು ಅಂತಿದ್ದೆ, ನನಗೆ ಭಾಗ್ಯ ಬರಲಿಲ್ಲ. ಅದರಿಂದ ನಾನು ಬಹಳ ಪ್ರೀತಿಯಿಂದ ಬಂದಿದ್ದೇನೆ, ಮತ್ತೆ ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಬಂದಿದ್ದೇನೆ. ನಿಮಗೆ ಜಾನಪದ ಅನ್ನೋದ್ರ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ನೀವು ಆಲೋಚನೆ ಮಾಡಿಲ್ಲ. ಆಲೋಚನೆ ಮಾಡಿದರೆ ಈಗ ಹರ್ಷ ಎಷ್ಟು ಒಂದು ವಿನಯಪೂರ್ವಕವಾಗಿ ಮಾತನಾಡ್ತಾ ಇದ್ದ ಅನ್ನುವಾಗ ನಿಮಗೂ ಅನಿಸುತ್ತೆ ನಾನು ಹೀಗೆ ಮಾತನಾಡಿ. ಅವನೇನು ಜ್ಞಾನ ಮಾತಾಡಲಿಲ್ಲ, ವಿನಯತೆ ಮಾತನಾಡಿಸ್ತಿದ್ದ. ಆ ವಿನಯತೆ ನಿಮಗೂ ಅದು ಬಂದಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಜನಪದ ಅಂದ ತಕ್ಷಣ ನಾನು ಮುಂದೆ ನಿಂತುಕೊಳ್ಳೋದು ಬಹಳ ಮಾನಸಿಕವಾಗಿ. ನನ್ನ ಮುಂದೆ ಒಂದು ಫೋಟೋ ನಿಂತ್ಕೊಳ್ತಿದ್ರೆ, ಒಂದು ಫೋಟೋ ಕಾಣ್ತಿದ್ರೆ ಅದು ನನ್ನ ಅಜ್ಜಿ ಫೋಟೋ. ನೀವು ಕನ್ನಡಿ ಮುಂದೆ ನಿಂತ್ಕೊಳ್ತೀರಿ, ನೀವು ಸುಂದರವಾಗಿದ್ದೀರಿ ಅಂತ ಅಂದ್ಕೊಳ್ಳೇಬೇಕು. ನೀವು ಕನ್ನಡಿ ಮುಂದೆ, ನನ್ನ ಮನಸ್ಸಿನ ಮುಂದೆ ಇವತ್ತು ನನ್ನ ಅಜ್ಜಿ ನಿಂತಿದ್ದಾಳೆ ಎಂಬುದು ನನಗೊಂದು ದೊಡ್ಡ ಕನ್ನಡಿ. ಅದು ಯಾವ ಕನ್ನಡಿ ಅದು ಅಂದ್ರೆ ಜಾನಪದದ ಕನ್ನಡಿ. ಅದು ಒಡೆದೋಗಿದ್ದ ಕನ್ನಡಿಯನ್ನ ನನ್ನ ಮನೆ ಮುಂದೆ ಗೋಡೆಯಲ್ಲಿ ಅಂಟಿಸಿ ಆ ಕಪ್ಪು ಸುಂದರಿ ನಾನು ಸುಂದರವಾಗಿದ್ದೀನಿ ಅಂತ ನೋಡ್ಕೊಳ್ತಿದ್ದಂತ ಪುಡಿಸಿದ್ದಮ್ಮ. ಆ ಪ್ರತಿಮೆ ನನ್ನ ಕನ್ನಡಿಯಾಗಿ ಇವತ್ತು ನನ್ನ ಮುಂದೆ ನಿಂತಿದ್ದಾಳೆ ಅನ್ನೋದಕ್ಕೆ ನಾನು ಸಾಕ್ಷಿ. ನನ್ನ ತ್ರಿವೇಣಿ ಎಷ್ಟು ಪ್ರೀತಿಯಿಂದ ಸರ್ ಇಲ್ಲಿ ನಡೀತಿದೆ ಅಂತ ಕರ್ಕೊಂಡು ಬಂದರು. ಆನಂದ್ ಅವರು ನಡೆಸಿಕ ಜನಪದವನ್ನು ಬರೆದ ಅಕ್ಷರದ ಜ್ಞಾನ ಅಲ್ಲ. ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ. ಈ 3 ಲೈನ್ ತ್ರಿಪದಿ ಇತ್ತು. ಅಕ್ಕ ಸರಸ್ವತಿ ಎಲ್ಲಿಗೆ ಹೋದಮ್ಮ, ನಾನು ನನ್ನಕ್ಕ ಹಿರಿಯೋಳು ಬಂದೀವಿ, ಇದ್ದಷ್ಟು ಪದವ ಕಲಿಸವ್ವ, ಇದ್ದಷ್ಟು ಪದವ ಕಲಿಸವ್ವ. ನಾಡೆಲ್ಲ ನಲಿಯಲಿ ಬೀಡೆಲ್ಲ ಬೆಳೆಯಲಿ, ನಾಡೆಲ್ಲ ನಲಿಯಲಿ ಬೀಡೆಲ್ಲ ಬೆಳೆಯಲಿ, ನಾಡು ನುಡಿ ಹಬ್ಬ ಹರಡಲಿ, ನಾಡು ನುಡಿ ಹಬ್ಬ ಹರಡಲಿ, ನಾಡು ಒಡೆಯ ನಾಡು ಒಲವುಗೊಂಡು
ಬಾಳಲಿ, ನಾಡೊಲವುಗೊಂಡು ಬಾಳಲಿ. ಹತ್ತು ಸಾವಿರ ಪದವ ಎತ್ತಿನ ಮೇಲೆ ಏರ್ಕೊಂಡು, 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ, 1,000 ಪದವ ಕೈಯಲ್ಲಿ ಹಿಡ್ಕೊಂಡು ಬಂದೀವಿ ಬಾರೋ ಬಸವಣ್ಣ. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ ಕೈಯಲ್ಲಿ ಹಿಡ್ಕೊಂಡು ಬಂದೀವಿ ಬಾರೋ ಬಸವಣ್ಣ, ಬಂದೀವಿ ಬಾರೋ ಬಸವಣ್ಣ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ. ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಕಲ್ಲು ಕೊಟ್ಟಮ್ಮಗೆ ಸುಯಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ. ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ. ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳುವುದೀರಿಗೆ ಬೆಳೆಯೋಳ, ಎಳ್ಳುವುದೀರಿಗೆ ಬೆಳೆಯೋಣ ಭೂಮ್ತಾಯ. ಎದ್ದೊಂದು ಗಳಿಗೆ ನೆನೆದೇನೋ ಸುಯಿ, ಎದ್ದೊಂದು ಗಳಿಗೆ ನೆನೆದೇನೋ. ಏನ್ ಸರಿ ಅರ್ಥ? ಏನ್ರಿ ಗೊತ್ತಾಗ್ತದೆ? ನೀವು ರಾಗಿ ಕಲ್ಲು ನೋಡ್ಲಿಲ್ಲ, ಊರು ಮೂಲೆಯಲ್ಲಿ ಬಿದ್ದಿದೆ. ನೇದ್ರು ನೋಡ್ಲಿಲ್ಲ, ಕೊಟ್ಟಿಗೆ ಬಿದ್ದಿದೆ. ಇನ್ನು ಕಾರಾಡಿಸೋ ಕಲ್ಲಂತೂ ಬೀದಿಗೆ ಎಲ್ಲೋ ಹಳೆ ದೇವಸ್ಥಾನ ಮುಂದೆ ಬಿದ್ದಿದೆ. ಇನ್ನು ನಾವು ರೋಡ್ ಹೊಡಿತಿದ್ದಂಥದ್ದು, ಹುಲ್ಲನ್ನ ರೋಡ್ ಹೊಡಿತಿದ್ದಂಥ ಕಣದಲ್ಲಿ, ಆ ರೋಡ್ನಲ್ಲಿ ಇವತ್ತು ಮಾಯವಾಗಿದೆ. ಇವೆಲ್ಲವೂ ಮಾಯವಾಗಿರುವ, ಇವೆಲ್ಲವೂ ಮೂಲೆ ಗುಂಪಾಗಿರುವ ಸಂದರ್ಭದಲ್ಲಿ ನಿಮಗೆ ಜನಪದ ಹೇಳೋದು ಅಷ್ಟು ಸುಲಭ ಅಲ್ಲ. ಬಹಳ ಕಷ್ಟ ಇದೆ, ಬಹಳವೇ ಕಷ್ಟ ಇದೆ. ತನ್ನ ಒಳಗಡೆ ಉದಿಯಾಗಿ ಬಂದಂತ ಜೀವಜಲ ಅದು ಜನಪದ. ತನ್ನ ಒಳಗಡೆ ಬಂದದ್ದು, ಯಾರು ಹೇಳ್ಕೊಂಡು ಬಂದಿಲ್ಲ. ಏನ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು, 1,000 ಪದವ ಕೈಯಲ್ಲಿ ಹಿಡ್ಕೊಂಡು ಬಂದೀವಿ ಬಾರೋ ಬಸವಣ್ಣ. ರಾಗಿ ಕಲ್ಲು ಮುಂದೆ ಕುಂತ್ಕೊಂಡು ಅವಳು ರಾಗಿ ಬೀಸ್ತಿದೆ ಬೆಳಿಗ್ಗೆ. ಅಲ್ಲಿಗೆಲ್ಲ ಕೂಡ ಪ್ಯಾಕೆಟ್, ನೀವು ನೋಡ್ತಿರೋದು ಪ್ಯಾಕೆಟ್, ನಾವು ನೋಡ್ತಿದ್ದು ರಾಗಿ ಕಲ್ಲನ್ನ. ನಾವು ಅದ್ರ ಜೊತೆ ಸಂಬಂಧ ಇತ್ತು, ಕಡೆಗೀಳು ಸಂಬಂಧ ಇತ್ತು, ಬಲ ಬಿತ್ತು ಸಂಬಂಧ ಇತ್ತು, ಎತ್ತಿಗೂ ನನಗೂ ಬಸವಣ್ಣಗೂ ನನಗೂ ಸಂಬಂಧ ಇತ್ತು, ಏರ್ಗೂ ನನಗೂ ಸಂಬಂಧ ಇತ್ತು, ಕೆರೆಗೂ ನನಗೂ ಸಂಬಂಧ ಇತ್ತು. ಗದ್ದೆಯಲ್ಲಿ ನಾಟಿ ಹಾಕೋದಕ್ಕೂ, ಅಲ್ಲಿಂದ ಆ ಗದ್ದೆಯ ಕೆಸರು ಗದ್ದೆಯಿಂದ ಈಚೆ ಕಾಲು ತೆಗೆಯುವುದೇ ಕಷ್ಟವಾಗ್ತಿತ್ತು. ನಿಮಗೆಲ್ಲ ಕೂಡ ಅದು ಒಂದು ಎಕ್ಸಿಬಿಷನ್ ಆಗ್ತಿದೆ. ಅದೆಲ್ಲ ಕೂಡ ಇವತ್ತು ನಿಮ್ಗೆ ಎಕ್ಸಿಬಿಷನ್ ಆಗಿ ನೋಡ್ತಿದ್ದೀರಿ. ನಮ್ಮನ್ನ ಇವನ್ನೆಲ್ಲ ಜೊತೆ ಒಳಗಡೆ ನಮ್ಮನ್ನು ಬದುಕಿಸಿದ್ದು ಜನಪದ ಸಂಸ್ಕೃತಿ. ಅಂದ್ರೆ ಜನರು ತಾವೇ ಕಂಡುಕೊಂಡು, ತಾವೇ ಅನುಭವಿಸ್ಕೊಂಡು, ತಾವೇ ಅನುಭವದ ಗೀತೆಗಳನ್ನು ಹಾಡಿಕೊಂಡು ತಮ್ಮ ಸಂಕಷ್ಟಗಳಲ್ಲಿ ಆನಂದವನ್ನು ಕಂಡುಕೊಂಡದ್ದು ಜನಪದ ಸಂಸ್ಕೃತಿ. ತಮ್ಮ ಅನಂತ ಸಂಕಷ್ಟಗಳನ್ನ ಈ ಹಾಡಿನ ಮುಖಾಂತರ ಹಂಚಿಕೊಂಡು, ಹೇಳಿಕೊಳ್ಳಲಾಗದ ಮಾತುಗಳನ್ನು ಹಾಡಿನ ಮುಖಾಂತರ ಹಂಚಿಕೊಂಡು, ಕೇಳಿಕೊಳ್ಳಲಾಗದ ಮಾತುಗಳನ್ನ ಹಾಡಿನ ಮುಖಾಂತರ ಹಂಚಿಕೊಂಡು. ನಿಮ್ಮ ಹಜ್ಜಿ ಅಂದ್ರೆ, ಪರಂಪರೆ ಅಂದ್ರೆ ಅದೇನೆ. ನಿಮಗೆ ಅದನ್ನ
ಅಷ್ಟು ಸುಲಭವಾಗಿ ನಾನು ಹೇಳ್ಕೊಳ್ತೇನೆ. ಇವೆಲ್ಲ ನೋಡಿ ಕಲ್ತದ್ದು, ಕೇಳಿ ಕಲ್ತದ್ದು ಜನ. ನಾವು ನೋಡಿ ಕಲ್ತಿದ್ದು ನಮ್ಮೂರ ಭಜನೆ ಮಂದಿರದಲ್ಲಿ ನಾವು ನೋಡಿ ಕಲ್ತಿದ್ದು. ನಮ್ಮೂರ ದೇವಸ್ಥಾನ ಮುಂದೆ ಕೋಲಾಟವನ್ನು ನೋಡಿ ಕಲ್ತು ನಾವು. ನಮ್ಮೂರಿನಲ್ಲಿ ನಾಟಕ ಆಡೋದನ್ನ ನಾನು ನಾಟಕ ಆಡಬೇಕು ಅಂತ ನೋಡಿ ಕಲ್ತಿದ್ದು ನಾನು. ನಮ್ಮ ಅಜ್ಜಿ ಹಾಡಿದಂತ ಹಾಡುಗಳನ್ನ ಕೇಳಿ ಕಲ್ತಿದ್ದು ನಾನು. ಕೇಳಿ ಮತ್ತೆ ನೋಡಿ ಕಲಿತಂತ ಕಲೆಗಳು ಅವು ಜನಪದ ಕಲೆಗಳು ಮಾತ್ರ. ಈಗೆಲ್ಲ ನೀವು ಹವ್ಯಾಸಿ ಕಲೆಯನ್ನ ಅಡಾಪ್ಟರ್ಸ್, ಈಗ ಮೊಬೈಲ್ಗೆ ಅಡಾಪ್ಟ್ ಆಗ್ತದೆ, ಅಷ್ಟೊತ್ತಾದ್ಮೇಲೆ ಶೆಲ್ವಿ ಇಷ್ಟ. ಇವೆಲ್ಲ ಅಡಾಪ್ಟರ್ಸ್. ನೀವು ಹೆಚ್ಚು ಮಾಡಬೇಕಾದ್ದೇನು ಅಂದ್ರೆ, ನಾನು ಯಾವ ಊರಿನಲ್ಲಿ ಹುಟ್ಟಿದೆ, ನಮ್ಮ ತಂದೆ ಯಾವ ಊರಿನಲ್ಲಿ ಹುಟ್ಟಿದ್ರು, ನಮ್ಮ ತಾಯಿ ಯಾವ ಊರಿನಲ್ಲಿ ಹುಟ್ಟಿದ್ರು, ಆ ಊರಿನ ಕಲೆಗಳು ಯಾವುದು ಅನ್ನುವಂಥ ಪ್ರಶ್ನಿಸ್ಕೊಂಡ್ರೆ ನಾನು ಜನಪದವನ್ನು ಇವತ್ತು ವಿಸ್ತರಿಸಬೇಕಾದ್ದೇ ಇಲ್ಲ, ಹೇಳಬೇಕಾದ್ದೇ ಇಲ್ಲ, ಹೇಳಬೇಕಾದ್ದೇ ಇಲ್ಲ. ನೀವು ಅದನ್ನು ಯೋಚನೆ ಮಾಡಲಿಲ್ಲ. ಇವತ್ತು ಆನಂದ್ ಅವರು ನಮ್ಮನ್ನ ಕರೆಯುವ ಸಂದರ್ಭ ಬಂದಿದೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಪರಂಪರೆ ಎಂದು ಹೇಗೆ ಶಾಸನ ಬೆಳೆದ ದೀಪದ ಸಾಲುಗಳಿದೆಯೋ ಹಾಗೆ ಜನಪದರು ದೀಪದ ಸಾಲುಗಳಿದ್ದಾರೆ. ಶ್ರಮಿಕರು, ರೈತರು, ಪಾಮರರು ಅಂದ್ರೆ ಬಹಳ ಅವ್ರು ಕೆಲಸ ಮಾಡುವಾಗ ಅವರ ಬೆನ್ನು ನೋವಿಗೆ, ಅವರ ಮೈ ನೋವಿಗೆ ಜನಪದವನ್ನು ಕಟ್ಟಿಕೊಂಡ್ರು. ಹಾದಿಲಿ ಹೋಗೋರೆ ಹಾಡೆಂದು ಕಾಡ್ಬೇಡಿ, ಹಾಡಲ್ಲ ನನ್ನ ಒಡಲೂರಿ ದೇವರೇ, ಬೆವರಲ್ಲ ನನ್ನ ಕಣ್ಣೀರು. ಅರ್ಥವಾಯ್ತು? ಹಾದಿಲಿ ಹೋಗೋರೆ ಹಾಡೆಂದು ಕಾಡ್ಬೇಡಿ, ಹಾಡಲ್ಲ ನನ್ನ ಒಡಲುರಿ ದೇವರೇ, ಬೆವರಲ್ಲ ನನ್ನ ಕಣ್ಣೀರು. ಇದು ಬೆವರಲ್ಲ, ಇದು ನನ್ನ ಕಣ್ಣೀರು. ನನ್ನ ಸಂಕಷ್ಟಗಳನ್ನ ನೀವು ಹಾಡು ಅಂತ ಹೇಳ್ತಾ ಇದ್ದೀರಿ, ಹಾಡಲ್ಲ ಇದು ನನ್ನ ಬದುಕಿನ ಕಣ್ಣೀರಿದು. ಇವತ್ತು ನೀವು ಕಂಪ್ಯೂಟರ್ ಕಾಲದಲ್ಲಿ ಇದ್ದೀರಿ, ಕಂಪ್ಯೂಟರ್ ಕಾಲದಲ್ಲಿ ಇದ್ದೀರಿ. ಯಾವುದು ಜನಪದ ಅಂತ ಗೊತ್ತಿಲ್ಲ ನಿಮಗೆ. ಯಾವುದೇ ಹೇಳ್ತಿರ್ತಾರೆ ಇದು ಜನಪದ. ಜಾನಪದವನ್ನು ಯಾರು ಕಟ್ಟಿದವರಲ್ಲ, ಯಾರು ಬರೆದವರಲ್ಲ. ಆ ಕ್ಷಣದಲ್ಲಿ ಹುಟ್ಟಿದಂಥದ್ದು, ಆ ಕ್ಷಣದಲ್ಲಿ ಬೆಳೆದಂಥದ್ದು, ಆ ಕ್ಷಣದಲ್ಲಿ ಒಂದು ಕೋಲಾಟದವರು ರಾತ್ರಿಗೆ ಹಾಡಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಕಟ್ಟು ಹಾಡ್ದವರಲ್ಲ. ಕಥೆಯನ್ನ ಕಟ್ಟು ಬರೆದವರು ಇವತ್ತಿನ ಅಕ್ಷರ ಜ್ಞಾನಿಗಳು. ಅನಕ್ಷರಸ್ಥರು ಎಂಥ ಬುದ್ಧಿವಂತರು ಅಂದ್ರೆ ಅಕ್ಷರ ಅವ್ರಿಗೆ ಗೊತ್ತಿರಲಿಲ್ಲ ಅಷ್ಟೇ, ಬಹಳ ಬದುಕಿನ ಜ್ಞಾನ ಅವರಿಗೆ ಅನುಭವ ತುಂಬಾ ಹೇಳ್ಕೊಡ್ತಿತ್ತು. ಅದನ್ನೆಲ್ಲ ಮೌಲ್ಯಗಳನ್ನ ಬಹಳ ಚೆನ್ನಾಗಿ ನಮ್ಮ ಪೂಜಾ ಮಾತಾಡಿದ್ರು. ಯೂನಿವರ್ಸಿಟಿಯಲ್ಲಿ ಈಗಲೂ ಕೂಡ ಇಷ್ಟವಾಗುವ ಮೇಷ್ಟ್ರು, ನಾನೇನು ಉಡಾಫೆ ಮಾತನಾಡ್ತಾ ಇಲ್ಲ, ಇದು ನನಗೆ ಉಡಾಫೆ ಮಾತು ಕೂಡ ನನಗೆ ಅಗತ್ಯ, ಉತ್ಪ್ರೇಕ್ಷೆ ಮಾತಲ್ಲ. ಆನಂದ್ ಅವರಿಗೆ ನಾನು ಹೇಳಿದೆ, ಆನಂದ್ಗೆ ನಿಜವಾಗ್ಲೂ ಮೇಡಮ್, ನಿಜವಾಗ್ಲೂ ಕೂಡ ನಮ್ಮ ಪೂಜಾರು ಕರೆದಿರೋದು ಇವತ್ತು ವಿದ್ಯಾರ್ಥಿಗಳಿಗೆ ಲಾಭ ಆಗಿದೆ. ಆತರ ಡೆಡಿಕೇಟ್ ಪ್ರೊಫೆಸರ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ. ಡೆಡಿಕೇಟ್ ಆಗಿರೋದು ಬಹಳ ಕಷ್ಟ. ಹೇಳ್ತಾ ಇದ್ದಾರೆ ಆನಂದ ನಮ್ಮ ಗೆಳೆಯರು, ನಿಮ್ಮ ಬದುಕಿನ ಹೆಜ್ಜೆಗಳೇ ಜನಪದ ಅಲ್ಲ ಸರ್, ನೀವು ಬೇರೆ ಇನ್ನೇನು ಗೊತ್ತಿಲ್ಲ. ನಾನು 40-50 ವರ್ಷಗಳಿಗೆ ನಿಮ್ಮ ವೇಷ ಹೆಂಗೆ ನೋಡ್ತಿದ್ದೋ ಈಗಲೂ ಅದೇ ವೇಷದಲ್ಲಿ ಕಾಣ್ತಿದ್ದೀರಲ್ಲ ಸರ್ ಅಂತ ನನಗೆ ಮಾತನಾಡ್ತಾ ಇದ್ರು. ನಮ್ಮ ಮನಸ್ಸುಗಳು ಬದಲಾವಣೆ ಆಗ್ಬಿಟ್ರೆ ನಮ್ಮ ಜೀವನ ಬದಲಾವಣೆ ಆಗ್ಬಿಡುತ್ತೆ. ನಮ್ಮ ಜೀವನ ಬದಲಾವಣೆ ಆಗ್ಬಿಟ್ಟಾಗ ನಾವು ಬಹಳ ಕೃತಕರಾಗ್ಬಿಡ್ತೀವಿ. ಕೋಲಣ್ಣ ಕೋಲೆ, ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ, ಬೇಡ ಕೋಲಣ್ಣ ಕೋಲೆ, ಕೋಲೆ ಎಕ್ಕೋಲೆ ರನ್ನದ ಕೋಲೆ, ಎಕ್ಕೋಲೆ ಚಿನ್ನದ ಕೋಲೆ. ಒಬ್ಬ ಕೋಲಾಟ ಆಡುವಾಗ ಒಬ್ಬ ಪ್ರಿಯಕರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಿರಮ್ಮ. ಕೋಲಾಟ ಆಡ್ತಿರ್ತಾನೆ ದೇವರ ಅಂಗಳದಲ್ಲಿ, ದೇವರ ಗುಡಿ ಮುಂದೆ. ಅವನು ತನ್ನ ಪ್ರಿಯಕರೆ ಮೇಲೆ ಹೇಳ್ತಾ ಇದ್ದಾನೆ, ಅವಳಿಗೆ ಅರ್ಥ ಆಗ್ತಾ ಇದೆ ನನ್ನ ಮೇಲೆ ಆಡ್ತಾ ಇದ್ದಾನೆ ಅಂತ.
ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ, ಎಕ್ಕೋಲೆ ರನ್ನದ ಕೋಲೆ. ನೀರಿಗೋಗೋ ಎಣ್ಣೆ ನಿಲ್ಲೆನ್ನ ಬರುತ್ತೀನಿ, ನೀರಿಗೋಗೋ ಎಣ್ಣೆ ನಿಲ್ಲೆನ್ನ ಬರುತ್ತೀನಿ, ನಿನ್ನಣೆ ನಿನ್ನ ಕೊಡದಾಣೆ, ನಿನ್ನಣೆ ನಿನ್ನ ಕೊಡದಾಣೆ. ಕೈನ ಬಳೆಯಾಣೆ ನೀರಿನ ಹೊಳೆಯಾಣೆ, ಕೈನ ಬಳೆಯಾಣೆ ನೀರಿನ ಹೊಳೆಯಾಣೆ. ಇಲ್ಲೇ ಹೆಣ್ಣೆ ನಾ ಬರುತ್ತೀನಿ, ಇಲ್ಲೇ ಹೆಣ್ಣೆ ನಾ ಬರುತ್ತೀನಿ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ನನ್ನದ ಕೋಲೆ, ಎಕ್ಕೋಲೆ ಚಿನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ, ಎಕ್ಕೋಲೆ ನನ್ನದ ಕೋಲೆ. ಅವಳು ಕೇಳ್ತಾ ಇದ್ದಾಳೆ, ಬಣ್ಣದ ಸರ್ದ ಮ್ಯಾಲೆ ಕನ್ಯಾಕೋಗಿಣಿ ರಾಮ, ಬಣ್ಣದ ಸರ್ದ ಮ್ಯಾಲೆ ಕನ್ಯಾಕೋಗಿಣಿ ರಾಮ. ಹಣ್ಣಿಲ್ಲವೇನೋ ಮೆಲುವೋಕೆ, ಹಣ್ಣಿಲ್ಲವೇನೋ ಮೆಲುವೋಕೆ ನಿಂಬುಲದ, ಹೆಣ್ಣಿಲ್ಲವೇನೋ ತರುವೋಕೆ ಗೆಳೆಯ, ಹೆಣ್ಣಿಲ್ಲವೇನೋ ತರುವೋಕೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ, ಎಕ್ಕೋಲೆ ರನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಮುಂದುವರಿಸಿ ಹೇಳ್ತಾನೆ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೆಳೆಯ ಅಂದ್ರೆ, ಕೋಲಾಟ ಆಡ್ತಾನೆ ಇದ್ದಾನೆ. ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ. ಅಲ್ಲೂ ನೋಡಿದರೆ ಅವಳಾವು, ಅಲ್ಲೂ ನೋಡಿದರೆ ಅವಳಾವು ಗೆಣತಿ, ಅಲ್ಲೂ ನೋಡಿದರೆ ಅವಳಾವು ಗೆಣತಿ. ನಿನ್ ಸೊಲ್ಲ ಕೇಳಿದರೆ ಸಮಾಧಾನ ಗೆಳತಿ, ನಿನ್ ಸೊಲ್ಲ ಕೇಳಿದರೆ ಸಮಾಧಾನ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ, ಎಕ್ಕೋಲೆ ಚಿನ್ನದ ಕೋಲೆ, ಎಕ್ಕೋಲೆ ರನ್ನದ ಕೋಲೆ. ಮುಂದೆ ಕೇಳುತ್ತದೆ, ಎಷ್ಟು ಚೆನ್ನಾಗಿದೆ ಇವತ್ತು ಎಲ್ಲ. ಇವತ್ತು ಚಾಪ ಕಾಗದಗಳು ಬಂದವೆ, ಅವತ್ತು ಯಾವ ಚಾಪ ಕಾಗದವೂ ಇರಲಿಲ್ಲ. ನಾವೇನೇ ದೊಡ್ಡ ಚಾಪ ಕಾಗದ. ಆ ಕ್ಷೇತ್ರದಲ್ಲಿ ನೀನು, ಈ ಕ್ಷೇತ್ರದಲ್ಲಿ ನಾನು, ಆ ಕ್ಷೇತ್ರದಲ್ಲಿ ನೀನು, ಈ ಕ್ಷೇತ್ರದಲ್ಲಿ ನಾನು. ಭಾಷೆ ತರೆಣ್ಣೆ ಬಲಗೈಲಿ, ಆ ಕ್ಷೇತ್ರದಲ್ಲಿ ನೀನು, ಈ ಕ್ಷೇತ್ರದಲ್ಲಿ ನಾನು. ಭಾಷೆ ತರೆಣ್ಣೆ ಬಲಗೈಲಿ, ಭಾಷೆ ತರೆಣ್ಣೆ ಬಲಗೈಲಿ ನಾನು. ಭಾಷೆ ತಪ್ಪಂತ ಮಗನಲ್ಲ ನಾನು, ಭಾಷೆ ತಪ್ಪಂತ ಮಗನಲ್ಲ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ, ಎಕ್ಕೋಲೆ ರನ್ನದ ಕೋಲೆ, ಎಕ್ಕೋಲೆ ಚಿನ್ನದ ಕೋಲೆ. ನಿಮ್ಮ ಜೀವನದಲ್ಲಿ ಇವತ್ತೇ ಕೇಳಿದ್ರು, ಯೋಚನೆ ಮಾಡಿ. ಎಷ್ಟು ಈಗ ಅನ್ನಿಸ್ತಿದೆ, ಏನು ಸರ್ ಈ ರೀತಿಯಾಗಿ ಜನಪದ ಗೀತೆಗಳಲ್ಲಿ ಪ್ರೀತಿ ಗೀತೆಗಳು. ಹೌದಾ ಸರ್? ನನಗೆ 77ರಲ್ಲಿ 78ರಲ್ಲಿ ಈ ಗೀತೆಗಳನ್ನು ನೀನು ಹಾಡಬೇಕು ಅಂತ ನನಗೆ ಧೈರ್ಯ ಕೊಟ್ಟು, ನಿಜವಾಗ್ಲೂ ಕೂಡ ಇವತ್ತು ಪೂಜಾರಿಗೆ PhD ಮಾಡಿಸಿದವರು ಬೈರಮಂಗಲ ರಾಮೇಗೌಡರು. ಅವ್ರಿಗೆ ಹೇಗೆ PhD ಗೈಡ್ ಆಗಿದ್ರು ಪೂಜಾರಿಗೆ, ನನಗೆ ಜಾನಪದದ ಗೈಡ್ ಆಗಿದ್ರು ಬೈರಮಂಗಲ ರಾಮೇಗೌಡರು ಮತ್ತೆ ನೆಲ್ಲೂರು ಪ್ರಸಾದ್. ಈ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ನಾನು ಬಹಳ ಸಣ್ಣ, ಏನಾನಂದವ್ರೆ ಬಹಳ ಸಣ್ಣ ಆಗ್ಬಿಡ್ತೀನಿ ಪೂಜಾರೆ, ಎಂತ ಬೇಡಿಯವರಲ್ವ ಸಣ್ಣವನ್ನಾಗ್ಬಿಡ್ತೀನಿ. ಈ ಅರ್ಪಣೆ ಮನೋಭಾವ ನನಗಿದ್ದ ಮಾತ್ರ ನಿಮಗನ್ಸುತ್ತೆ, ನನಗೂ ಒಂದು ಅರ್ಪಣೆ ಮನೋಭಾವ ಇನ್ಮೇಲೆ ನಮ್ಮ ಗುರುಗಳಿಗೆ ಬರಬೇಕು ಅನ್ನೋದು ನಿಮ್ಮ ಕೈ. ಜನಪದಕ್ಕೆ ಮೊದಲು ಇಂಗ್ಲಿಷ್ನವರೇ ಫೋಕ್ ಲೈಫ್ ಅಂತ ಕೊಟ್ಟರು. ಗಮನಿಸ್ಕೊಳ್ಳಿ, ಜನಪದಕ್ಕೆ ಇಂಗ್ಲಿಷ್ನವರು ಬ್ರಿಟಿಷ್ನವರು ಫೋಕ್ ಲೈಫ್ ಅಂತ ಕೊಟ್ಟರು. ಸ್ವೀಡನ್ನವರು
ಓಕ್ಸ್ ಪೆನ್ ಅಂತ ಕೊಟ್ರು, VOLKSBN, ಓಕ್ಸ್ ಪೆನ್ ಅಂತ ಕೊಟ್ರು. ಗ್ರೀಮ್ ಸಹೋದರರು ಜರ್ಮನ್ ಒಳಗಡೆ ಅವತ್ತು ಓಕ್ಸ್ ಕುಂಡೆ ಅಂತ ಕೊಟ್ರು, ಓಕ್ಸ್ ಕುಂಡೆ ಅಂತ ಕೊಟ್ರು. ಜಾನ್ ಬ್ರಾಂಡ್ ಅನ್ನುವಂಥವ್ನು ಇವತ್ತು ಹೇಳ್ತಿರಲ್ಲ, ಟ್ರೆಂಡ್ಸ್ ಅಂತ ಬಂದಿದೆಯಲ್ಲ, ನಮ್ಮ ಪ್ರೊಫೆಸರ್ ಗೊತ್ತು, ಮೇಡಮ್ ಅವ್ರಿಗೆ ಗೊತ್ತು, ಟ್ರೆಂಡ್ಸ್ ಇವತ್ತು ಅಂಗಡಿಗಳಿವೆ ಅಲ್ವಾ ಆನಂದ್ ಅವರೇ? ಎಲ್ಲ ಅಂಗಡಿ ನೋಡಿ ಟ್ರೆಂಡ್ಸ್ ಅಂತ ಇದೆ. ನಾವು ಟ್ರೆಂಡ್ಸ್, ಅವ್ನು ಬರೀ ಟ್ರೆಂಡ್ಸ್ ಅಂತ ಹಾಕೋನ್ ಅಂಗಡಿಗೆ ಅಷ್ಟೇ. ಟ್ರೆಂಡ್ಸ್ ಅನ್ನೋದೇನು? ನಮ್ಮ ಪುರಾತನ ಕಾಲದ್ದು, ನಮ್ಮ ಪರಂಪರೆಯನ್ನ ಇಲ್ಲಿ ನಾವು ಡ್ರೆಸ್ ಇಟ್ಟಿದ್ದೀವಿ ಅಲ್ವಾ ಪ್ರೊಫೆಸರ್? ನಮ್ಮ ಪರಂಪರೆ ಇಲ್ಲಿ ಹೇಳ್ತಿದ್ದೆ, ದಯವಿಟ್ಟು ಆ ಪರಂಪರೆ ಬಂದು ಆ ಉಡುಪುಗಳು ತಗೊಳ್ಳಿ ಅಂತ. ಅಂಥ ಟ್ರೆಂಡ್ಸ್ ಅಂತ ಹೆಸರು ಕೊಟ್ಟವನು ಜಾನ್ ಬ್ರಾಂಡ್ ಅಂತ. ಹೋಗ್ಲಿಸ್ಟ್ ಜಾನ್ ಬ್ರಾಂಡ್. ಇವತ್ತೆಲ್ಲೋದ್ರು ಕೂಡ ಯಾವುದೇ ನೀವು ಶಾಪ್ ಹೋಗಿ, ಮೆಜೆಸ್ಟಿಕ್ ಅಲ್ಲಿ ನಿಮ್ಮ ಮಾಲ್ಗೆ ಹೋಗಿ, ಇದು ಟ್ರೆಂಡ್ಸ್. ಅದರಿಂದ ಆ ಟ್ರೆಂಡ್ಸ್ ಕೊಟ್ಟ ಮೇಲೆ ಜಾನ್ ವಿಲಿಯಂ ಥಾಮ್ಸನ್ ಅಂತವನು ಲಂಡನ್ ಒಂದು ಆಸ್ಪತ್ರೆ, ನಾನು ಅವನ್ನ ನೋಡಿ, ನನ್ನ ಜಾನ್ ಅವನ ಆಸ್ಪತ್ರೆ ಇಲ್ಲಿ ಕೆಲಸ ಮಾಡ್ದಂತ ನಾನು ಇಂಗ್ಲೆಂಡ್ ಕಲಿದಾಗ ಹೋಗಿದ್ದೆ. ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಗುಮಾಸ್ತ ಅವನು ಬ್ರಿಟಿಷರ ಕಾಲದ ಅನ್ವೇಷಣೆ ಮಾಡಿ ಅಂಬ್ರೋನ್ ಮಾರ್ಕಸ್ ಎಂಬುವನು ಫೋಕ್ಲೋರ್ ಅಂತ ಕೊಡ್ತಾರೆ. ಆಮೇಲೆ ಇದಕ್ಕೆ 1846ನೇ ಇಸ್ವಿನಲ್ಲಿ ವಿಲಿಯಂ ಥಾಮ್ಸನ್ ಅಂತವನು ಫೋಕ್ಲೋರ್ ಅಂತ ಹೆಸರಿಡ್ತಾನೆ. ಕನ್ನಡದಲ್ಲಿ ಜಾನಪದ ಅಂತ, ಇಂಗ್ಲಿಷ್ನಲ್ಲಿ ಫೋಕ್ಲೋರ್ ಅಂತ. ಅಲ್ಲಿಂದ ಈಚೆಗೆ 1846ನೇ ಇಸ್ವಿಯಿಂದ ಈಚೆಗೆ ಜಗತ್ತಿನಾದ್ಯಂತ ಜಾನಪದ, ಫೋಕ್ಲೋರ್, ಫೋಕ್ ಎಥಿಕ್ಸ್, ಫೋಕ್ ಮೈಥಾಲಜಿ, ಫೋಕ್ ಆರ್ಟಿಸ್ಟ್, ಫೋಕ್ ಲೈಫ್ ಅಂತ ಬರುತ್ತೆ. ಜಾನ್ ವಿಲಿಯಂ ಥಾಮ್ಸನ್ ಇಷ್ಟು ಮೆಸ್ಟ್ಗಳಿಗೆ ಗೊತ್ತಿಲ್ಲ ಕಣ್ರಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಇವತ್ತಿನ ಪೀಳಿಗೆಗೆ ನಾವು ಹೇಳದೇ ಇದ್ರೆ ತಪ್ಪಾಗ್ತದೆ. ಕುವೆಂಪು ಹೇಳ್ತಾರೆ, ಆನಂದಮಯ ಈ ಜಗವಂದು ಏತಕ್ಕೆ ಈ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರೋದಯ ಕಾಣು ಅಂತಾರೆ. ನೀವು ಅಧ್ಯಯನ ಇಲ್ಲ, ನೋಡ್ತಾ ಇದ್ದೀರಿ. ನನ್ನ ಮನೆ ಟಿವಿ ಇಲ್ಲ, ಯಾಕೆ ನೋಡ್ಬೇಕು ಟಿವಿನ? ನೋಡಿದಿರಿ ಇಷ್ಟು ವರ್ಷ, ಏನ್ ಕಲ್ತಿದ್ದೀರಿ ಹೇಳಿ? ಏನ್ ಕಲ್ತಿದ್ದೀರಿ? ಕಂಸಾಳೆ ನೋಡಿದಿರಿ, ಕಂಸಾಳೆ ಮಾದೇವಪ್ಪ ನೋಡಿದಿರಾ? ನೋಡಿಲ್ಲ. ಮೊನ್ನೆ ಜಾನಪದ ಶ್ರೀ ನನ್ನ ಜೊತೆ ತಗೊಂಡ್ರು ಕಂಸಾಳೆ ಮಾದೇವಪ್ಪರ ಮಗ ಕುಮಾರಸ್ವಾಮಿ ಅವರು, ಅಲ್ವಾ ಸರ್? ತಗೊಂಡ್ರು. ಆ ಕಂಸಾಳೆ ಮಾದೇವಪ್ಪ ಮೊದಲು ಮೈಸೂರು ಯೂನಿವರ್ಸಿಟಿ ಬಂದು ಕಂಸಾಳೆ ಹೇಳ್ಕೊಡ್ತಿದ್ರು. ಜಿ ಶಂಕರಕ್ಷಿ ಅವರು ಇದ್ರು. ಅವರು ಮೂಲೆ ಮನೆ ಹನುಮಂತೇಗೌಡ ಸುಳ್ಳೆದವನು, ಧಾರವಾಡದ ಮೂಳೆ ಮನೆ ಹನುಮಂತೇಗೌಡ ಅಂತ ಹೇಳಿ ಈ ಚಕ್ಕಲಿಗೆ ಮೇಳವನ್ನ ಇಷ್ಟು ದೊಡ್ಡದಾಗಿ ನೋಡ್ತಿದ್ದೀರಲ್ಲ ನೀವು, ಚಕ್ರದಲ್ಲಿ ಢಮ್ ಅಂತ ಹೊಡಿತಾರಲ್ಲ, ಆ ಚಕ್ಕಲಿಗೆ ಮೇಳ ಮಾಡೋದು. ಮಾದೇವಪ್ಪ ಅಂದ್ರೆ ಅರ್ಥ ಆಗೋದಿಲ್ಲ. ಸನ್ಯಾಸಿ ಮಾಡಬಹುದು ಅಂತ ಹೇಳಿದ್ರೆ ಅವಾಗ ಅರ್ಥ. ಹೌದು, ಸನ್ಯಾಸಿ ಮಾಡಬಹುದು. ಹೌದು, ಸನ್ಯಾಸಿ. ಹೌದು, ಆ ಮಾದೇವ ಬೋವಿ ಜಯಮ್ಮ ಚಿತ್ರದುರ್ಗದವಳು, ಸೋಪಾನೆ ಬಹಳ ಚೆನ್ನಾಗಿ ಆಡೋಳು. ಚಿತ್ರದುರ್ಗದ ಬೋವಿ ಜಯಮ್ಮ ಅಂತ ಎಷ್ಟು ಚೆನ್ನಾಗಿ ಆಡೋಳು ಅಂದ್ರೆ, ಏನ್ ಬ್ಯೂಟಿಫುಲ್ ಆಗಿ ಆಡೋಳು ಶೋಭಾನೆ ಗೀತೆಗಳಂದ್ರೆ, ಚಪ್ಪರ ಚಪ್ಪರ ಸಾಕ್ಷಿ, ಚಪ್ಪರದ ಕೋಣೆ ಸಾಕ್ಷಿ, ಚಪ್ಪರದಲ್ಲಿರುವ ಜನ ಸಾಕ್ಷಿ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ದಾರೆಯ ಹೊತ್ತಿಗೆ, ದಾರೆಯ ಹೊತ್ತಿಗೆ ಯಾರ್ಯಾರು ಬರಬೇಕು, ದಾರೆಯ ಹೊತ್ತಿಗೆ ಯಾರ್ಯಾರು ಬರಬೇಕು, ದಾರೆಯ ಕೋರಳ ಹಿರಿಯಣ್ಣ, ದಾರೆಯ ಕೋರಳ ಹಿರಿಯಣ್ಣ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ರಾಮ ಕಲ್ಯಾಣವೇ. ಹೆಣ್ಣು ನಮಗಾಯ್ತು, ಗಂಡು ನಿಮಗಾಯ್ತು, ಹೆಣ್ಣು ನಿಮಗಾಯ್ತು, ಗಂಡು ನಮಗಾಯ್ತು, ಸಣ್ಣಕ್ಕೆ ಅನ್ನ ಸಭೆಗಾಯ್ತು, ಕಲ್ಯಾಣವೇ ಸೀತೆ ಕಲ್ಯಾಣವೇ.
ಹೆಣ್ಣು ನಿಮಗಾಯ್ತು, ಗಂಡು ನಮಗಾಯ್ತು. ಸಣ್ಣಕ್ಕಿ ಅನ್ನ, ಸಣ್ಣಕ್ಕಿ ಅನ್ನ ಸಬೇಗಾಯ್ತು. ಕಲ್ಯಾಣವೇ ಸೀತೆ ಕಲ್ಯಾಣವೇ. ಆಡ್ತಿದ್ದೀರಿ ಎಲ್ಲರೂ. ಈ ಪದ ನಾನೇ ಹಾಡ್ಕೊಂಡು ಈ ನಾಡಿನ ಎಲ್ಲ ಪ್ರಶಸ್ತಿ ನನ್ನ ಮನೆ ಬಾಗ್ಲಿಗೆ ಬಂದಿದೆ. ಇನ್ಯಾವ ಪ್ರಶಸ್ತಿ ತಗೊಳ್ಳಿ ನಾನು? ಸೋಮನೆ ಕೃಷ್ಣೇಗೌಡ ಅಂತಿದ್ದ ಮಂಡ್ಯದ ಹತ್ರ, ನನ್ನ ಜೊತೆಲಿ ಜಾನಪದ ಅಕಾಡೆಮಿ ಸದಸ್ಯರಾಗಿ. ಗೌರವ ಮಾದ ಧಾರವಾಡದವಳು, ಬಹಳ ಚೆನ್ನಾಗಿ ಲಾವಣಿ ಹಾಡೋಳು. ಎಷ್ಟು ಚೆನ್ನಾಗಿ ಲಾವಣಿ ಹಾಡೋಳು. ಇವತ್ತು ಲಾವಣಿಗಳೇ ಇಲ್ಲ. ಲಾವಣಿಗಳು ನಿಮ್ಗೆ ಗೊತ್ತಿಲ್ಲ. ವಾಟ್ ಇಸ್ ಇಟ್ ಮೀನಿಂಗ್ ಆಫ್ ಲಾವಣಿ ಅಂತೀರಿ? ವಾಟ್ ಇಸ್ ಇಟ್ ಮೀನಿಂಗ್ ಆಫ್ ಸೋಮನೆ? ವಾಟ್ ಇಸ್ ಇಟ್ ಮೀನಿಂಗ್ ಆಫ್ ನೇರು? ವಾಟ್ ಇಸ್ ಇಟ್ ಕಾರಾಡ್ಸು ಕಲ್ಲು? ಕೇಳ್ರಿ. ಅಯ್ಯೋ, ನನಗೆ ಏನ್ ಖಾರ ಆಡಿಸಿ ಮೆಣಸೆಕಾಯಿನ ಏನ್ರಿ ಆನಂದ, ಏನ್ ಪೂಜಾರ್ ಸರ್, ಮೆಣಸೆಕಾಯಿನ ಒಲೆಯಲ್ಲಿ ಎಷ್ಟು ಹದವಾಗಿ ಕೆಂಪು ಮೆಣಸೆಕಾಯಿನ ಬೆಂಕಿ ಮೇಲೆ ಸುಟ್ಟು ಅರ್ಧಂಬರ್ಧ ಸುಟ್ಟು ಹಸೆ ಕಲ್ ಮೇಲೆ ಹಾಕಿ ಹರಿತಾ ಇದ್ರೆ ಹೂವು ಕೇರಿನ ಕಮ್ಮನ್ನು ಮೆಣಸು ಬೆಳ್ಳುಳ್ಳಿ ಹಾಕೊಂಡು ಹರಿದಿದ್ದು ಆ ಬಿಸಿ ಮುದ್ದೆಯನ್ನ ನಮ್ಗೊಂದು ಕಡ್ಡಿನ ಹಾಕ್ತಾರೆ, ತುಪ್ಪ ಹಾಕಿ. ಏನು ಊರೆಲ್ಲ ಕುಣ್ಕೊಳ್ತೀನಿ ನಾನು, ಊರೆಲ್ಲ ಕುಣ್ಕೊಂಡ ಅಂಥ ಶೋಭಾನೆ ಗೌರವ ಮಾದರಿಲ್ಲ. ಇಲ್ಲಿ ಇದ್ದಾರ ಇರಬೇಕು ಎಂಥೋರ. ಗೌರವ ಮಾದರ ಆಡ್ತಿದ್ದು ಸತ್ತೋಗಿದವರು ಧಾರವಾಡದವರು. ಇಲ್ಲಿ ಇದ್ದಾರ ಇರಬೇಕು ಎಂತೋರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ ಇರಬೇಕು ಎಂತೋರ, ಇಲ್ಲಿ ಇದ್ದಾರ ಇರಬೇಕು ಎಂತೋರ. ನಮ್ಮ ಮಹಾತ್ಮ ಗಾಂಧಿ ಅಂತೋರ, ನಮ್ಮ ಮಹಾತ್ಮ ಗಾಂಧಿ ಅಂತೋರ. ಇಲ್ಲಿ ಇದ್ದಾರ ಇರಬೇಕು ಎಂತೋರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇದ್ದಾರ ಇದ್ದಾರ, ಇಲ್ಲಿ ಇದ್ದಾರ ಇರಬೇಕು ಎಂತೋರ. ನಮ್ಮ ಮಹಾತ್ಮ ಗಾಂಧಿ ಅಂತೋರ, ನಮ್ಮ ಮಹಾತ್ಮ ಗಾಂಧಿ ಅಂತೋರ. ಹರಗಿ ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ, ಇಲ್ಲಿ ಇದ್ದಾರ ಇರಬೇಕು ಎಂತೋರ, ಇಲ್ಲಿ ಇದ್ದಾರ ಇರಬೇಕು ಎಂತೋರ. ನಮ್ಮ ಕಿತ್ತೂರ ರಾಣಿ ಅಂತೋರ, ನಮ್ಮ ಕಿತ್ತೂರ ರಾಣಿ ಅಂತೋರ, ನಮ್ಮ ಕಿತ್ತೂರ ರಾಣಿ ಅಂತೋರ. ಹರಗಿ ಇಂಥ ಗೀತೆಗಳನ್ನ ಸಾರ್ ಹಾಡ್ತಾರೋ ಬಿಡ್ತಾರೋ, ನಮಗೆ ಜಾನಪದ ಜಲವನ್ನ ನಮ್ಮ ಯುವ ಪೀಳಿಗೆ ಹೃದಯಕ್ಕೆ ನೀವು ಜಲದ ನೀರು ಹಾಗೆ ಹರಿಸ್ಬೇಕು ಸರ್ ಅಂತ ನೀವು ಹಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಆದರೆ ಜನಪದ ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ಹೇಗೆ ಮೌಲ್ಯವನ್ನು ಇವತ್ತು ಪರಿಚಯ ಮಾಡಿಸ್ ಹ್ಯೂಮನ್ ವ್ಯಾಲ್ಯೂಸ್. ಒಬ್ಬ ಅಮೇರಿಕದಲ್ಲಿ ನ್ಯಾಟ್ ಕಿಂಗ್ ಕೋಲ್ ಅಂತ ದೊಡ್ಡ ಜನಪದ ಹಾಡುಗಾರ, ಮೆಕ್ಸಿಕೋ ದೇಶದವನು. ಅವನು ಅಮೇರಿಕಕ್ಕೆ ಬಂದು ಸೇರಿಕೊಂಡಿದ್ದ. ನನ್ನ ಹಾಡನ್ನು ಕೇಳಿ ಅವನು ಶಾಕ್ ಆಗ್ಬಿಟ್ರು. ನನ್ನ ಪದವನ್ನು ಕೇಳಿ, ಹಾಡನ್ನ ಸ್ಟೈಲ್ ಕೇಳಿ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತವಿಲ್ಲದ ಕೆರೆಯ, 12 ತೂಬು ಮಧುಗಾದ, 12 ತೂಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ, ಗಂಗವ್ವ ಸುರಿದು ಬರುತ್ತಾಳೆ. ಮಾಯದಂಥ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂಥ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂಥ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಬೇನಷ್ಟು ಮೋಡವಾಗಿ ಮುಗಿಯಿತು ಕದ ಗಾಳಿ ಬಿಸಿ, ಬೇನಷ್ಟು ಮೋಡವಾಗಿ ಮುಗಿಯಿತು ಕದ ಗಾಳಿ ಬಿಸಿ. ಗುಡುಗಿ ಗೂಡಾಗಿ ಜೊಳ ಜೊಳ, ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜೊಳ ಜೊಳ. ಮಾಯದಂಥ ಮಳೆ ಬಂದಣ್ಣ ಮಧುಗಾದ ಕೆರೆಗೆ, ಮಾಯದಂಥ ಮಳೆ ಬಂದಣ್ಣ ಮಧುಗಾದ ಕೆರೆಗೆ. ಎರಿಮೆಗಳ ಬಿಟ್ಟಳರಾಯ ಎರಿ ಒಣಗಳ ಕಸ್ತರ ಹುಡುಗ, ಎರಿಮೆಗಳ ಬಿಟ್ಟಳರಾಯ ಎರಿ ಒಣಗಳ ಕಸ್ತರ ಹುಡುಗ. ಹೊರಡಿ ಹೋಗಿ ಸುದ್ದಿಗೆ ತಿಳಿಸಯ್ಯೋ, ನಾನಿರುವಳಲ್ಲ
ನಾನಿರುವಳಲ್ಲ, ನಾನಿರುವಳಲ್ಲ, ನಾನಿರುವಳಲ್ಲ. ಮಾಯದಂಥ ಮಳೆ ಬಂತಣ್ಣ ಮದುಗಾದ ಕೆರೆಗೆ. ಒಂದು ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಿಗಡಿ ಮಾಡಿಸಿ, ಒಂದು ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಿಗಡಿ ಮಾಡಿಸಿ, ಮನೆ ಮನೆಗೂ ಆರತಿ ಮಾಡಿಸಯ್ಯೋ. ನಾನಿರುವಳಲ್ಲ, 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 ನಾನಿರುವಳಲ್ಲ. ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಧುಗಾದ ಕೆರೆಗೆ, ಮಧುಗಾದ ಕೆರೆಗೆ. ಈ ಮಧುಗಾದ ಕೆರೆ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ. ಈ ಮಧುಗಾದ ಕೆರೆ ಹಾಡೇನು ಬರ್ತದೆ ನಿಮ್ಗೆ? ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಕ್ಕದಲ್ಲಿ ಈ ಮಧುಗಾದ ಕೆರೆ ಇದೆ. ಅತಿ ದೊಡ್ಡ ಕೆರೆ. ಚಿಕ್ಕ ಮಧುಗಾದ ಇದೆ, ದೊಡ್ಡ ಮಧುಗಾದ ಕೆರೆ ಇದೆ. ಇಟ್ಸ್ ಎಜುಕೇಶನ್ ಆಫ್ ದಿ ಫೋಕ್ಲೋರ್. ಇದು ಜಾನಪದ ಶಿಕ್ಷಣ ನಾನು ಮಾತನಾಡ್ತಾ ಇರೋದು, ಜಾನಪದ ಜಲದ ಶಿಕ್ಷಣ. ನಿಮ್ಮ ಜೀವನದಲ್ಲಿ ಈ ಹುಡುಗರುಗಳು ನೆನಪಿಸ್ಕೊಳ್ತಿದ್ದಾರೆ. ಅರ್ಕಲ್ ಪ್ಯಾಂಟ್, ಅರ್ಕಲ್ ಜುಬ್ಬ, ಅರ್ಕಲ್ ಶರ್ಟ್ ಪ್ಯಾಂಟ್ ಹಾಕೊಂಡು. ನಾವೆಲ್ಲ ಕೂಡ ಅರ್ಕಲ್ ಚಡ್ಡಿ ಹಾಕೊಂಡಿದ್ದೆ. ನಾನು ಹಾಕೊಂಡಿದ್ದೀನಿ, ಪೂಜಾರು ಹಾಕೊಂಡಿದ್ರೆ ನಾನೊಂದು ಹಾಕೊಂಡಿದ್ದೀವಿ ನಾವೆಲ್ಲ, ಅಲ್ವಾ ಸರ್? ಅರ್ಕಲ್ ಚಡ್ಡಿ ಹಾಕೊಂಡು ಹಿಂದ್ಗಡೆ ಅರ್ಕಲ್ ಬ್ಯಾಗು, ಅದನ್ನ ಚಡ್ಡಿ ಮುಚ್ಕೊಂಡು ಈ ಸ್ಕೂಲ್ಗೆ ಹೋಗೋ ನಾವು. ಹಿಂದ್ಗಡೆ ತೂತ ಆಗ್ಬಿಡುತ್ತೆ ಚಡ್ಡಿ, ಅದನ್ನ ಯಾರು ನೋಡ್ಬಿಡ್ತಾರೆ. ಇವತ್ತು ಅರ್ಕಲ್ ಪ್ಯಾಂಟ್ ದೊಡ್ಡ ಸ್ಟೈಲ್. 3,000 ರೂಪಾಯಿ ಪ್ಯಾಂಟ್ ಅರ್ಕಲ್ ಪ್ಯಾಂಟ್, 8,000 ರೂಪಾಯಿ ಪ್ಯಾಂಟ್ ಅರ್ಕಲ್ ಪ್ಯಾಂಟ್. ಎಷ್ಟು ಹರ್ಕೊಂಡು ಹಾಕೊಳ್ತಾರೋ ಅದು ಸ್ಟೈಲ್. ಅವತ್ತೇನಾದ್ರು ಒಂಚೂರು ಹರಿದೋಗಿದ್ರೆ ನಮಗೆ ಮರ್ಯಾದೆ ಹೊರಟೋಗ್ಬಿಡ್ತದೆ. ಯಜಮಾಂತಿ ಮೇಲ್ ಮನೆ ನಮ್ಮದು, ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ನಾನು ಹೋಗ್ಲಿ. ಸತ್ಯವಾದ ವಿಚಾರ. ಈ ಅರ್ಕಲ್ ಪ್ಯಾಂಟ್ ಹೇಗೆ ಬಂತು ಅಂತ ಹೇಳಿದ್ರೆ, ದುಬಾಯ್ ಬೇರೆ ದೇಶಗಳಲ್ಲಿ ಅಲ್ಲಿ ನೀರಿಲ್ಲ, ಅದು ಬರೀ ಪೆಟ್ರೋಲ್ ದೇಶಗಳು. ಆ ನೀರಿಲ್ಲದೆ ಇರೋ ದೇಶಗಳಲ್ಲಿ ಒಂದ್ಸಾರಿ ಯೂಸ್ ಆಗ್ಬಿಟ್ರೆ ಪ್ಯಾಂಟು ಯೂಸ್ ಅಂಡ್ ಥ್ರೋ ಬಿಸಾಡೋರು. ಅವೆಲ್ಲ ಕಿತ್ತೋಗಿರೋದು, ಒಣಸೋಗಿರೋದು, ಇನ್ನು ತೊಳ್ಕೊಳ್ಳೋ ನೀರು ಇಲ್ವಲ್ಲ, ಅದಕ್ಕೋಸ್ಕರ ಯೂಸ್ ಅಂಡ್ ಥ್ರೋ. ಈಗ ನಿಮಗೆ ಅದು ಇಸ್ ಸ್ಟೈಲ್. ಆಮೇಲೆ ಟ್ಯಾಪೆ ಹಾಕೊಂಡು ಸ್ಟೈಲ್. ಎಷ್ಟು ಟ್ಯಾಪೆ ಇತ್ತು ಶರ್ಟ್ ಅಷ್ಟು ಸ್ಟೈಲ್. ನಮಗೆ ಟ್ಯಾಪೆ ಹಾಕೊಂಡ್ರೆ ಚನ್ನಪಟ್ಟಣದಲ್ಲಿ ಕೇಳಿ ಅವನು ನಮ್ಮ ಮೇಡಮ್, ಅಯ್ಯೋ ದಸವಾಳ ಸಂತೆ ನಡೆದು, ಕೊಡಂಬಳ್ಳಿ ಸಂತೆ ನಡೆದು, ಅವು ಭಾಗದಲ್ಲಿ ದೊಡ್ಡ ಸಂತೆ. ನಮ್ಮೂರಿಗೆ ನಾವು ನಮ್ಮೂರನ್ನ ಕುರಿ ಮೇಯಿಸ್ಕೊಂಡು ಬೀಸರೋಜ ದೇವಿ ಮನೆ ನೋಡಿಕೆ ಹೋಗ್ವೆ ಪೂಜಾರ್ರೆ. ಅವ್ರ ಮನೆ ಇಟ್ಕೊಂಡು ಹೆಜ್ಜೆ ಮನೆ ಕಟ್ಬಿಡ್ತಿಲ್ಲ ಅವರು. ಬಹಳ ಯಾವತ್ತಿದೆ, ಬಹಳ ಸುಂದರ ಈಗಲೂ ಕೂಡ. ನೋಡಿ ಬೀಸರೋಜ ಈಗ ಇಷ್ಟು ವಯಸ್ಸಾಗಿದೆ, ಎಷ್ಟು ಸುಂದರವಾಗಿದೆ. ಯಾಕೆಂದ್ರೆ ಬದುಕನ್ನ ಜನಪದ ಬದುಕನ್ನು ಕೊಟ್ಟಿದೆ. ಜನಪದ ಮೊದಲು ಸಂಸ್ಕೃತಿಯನ್ನ ಕೊಟ್ಟದ್ದು. ಮೊದಲು ತಾಯಿ ಗುಣ ಅಂತ ಹೇಳ್ತಿರಲ್ಲ, ತಾಯಿ ಕೊಟ್ಟಿದ್ದೇ ಒಂದು ಹೆತ್ತ ತಾಯಿ, ಒಂದು ಇನ್ನೊಂದು ಜನಪದ ಹುಟ್ಟಿದ ತಾಯಿ. ಎರಡು ತಾಯಿ ಇದ್ದರು. ಒಂದು ನಿಮ್ಮನ್ನ ಹೆತ್ತ ತಾಯಿ, ಒಂದು ಆ ನೆಲದಲ್ಲಿ ಬಂದಂತ ಜನಪದ ಸಂಸ್ಕೃತಿ, ಅದು ಎರಡನೇ ತಾಯಿ. ನೀವೇ ನನ್ನೂರು ಯಾವುದು, ನಮ್ಮೂರಲ್ಲಿ ಯಾರಾದ್ರೂ ಆಡ್ತಾ ಇದ್ರೆ, ನಮ್ಮೂರಲ್ಲಿ ಯಾರಾದ್ರೂ ಕೂಡ ಹೋಗ್ಬಿಟ್ಟು ಜನಪದ ಕತೆ ಹೇಳ್ತಾ ಇದ್ರೆ ಅಂತ ಹೇಳಿ. ಹಾಗೆ ಹುಸೇನ್ ಸಾಬ್ ಅಂತ ಗುಲ್ಬರ್ಗದವನು, ಬಹಳ ದೊಡ್ಡ ತತ್ವಪದ ಕಾರಣ ಹುಸೇನ್ ಸಾಬ್ ಅಂತ. ಪೂಜಾ ಕುಣಿತ ಶಿವಲಿಂಗಯ್ಯ, ನಿಮ್ಮೂರು ಪಕ್ಕದವರಮ್ಮ, ದಸ್ವಾರದವರು, ನಾಗವಾರದವರು, ಕಾಳೇಗೌಡರು ಊರಿನವರು. ಅವರು ಶಿವಲಿಂಗಯ್ಯ ಅಂತ ಪೂಜಾ ಕುಣಿತವನ್ನ ಬಹಳ ಚೆನ್ನಾಗಿ ಕುಡಿಯುವ. ಈಗೆಲ್ಲ ಪೂಜಾ ಕುಣಿತ ನೋಡಿದ್ದೀವಿ. ಅವನು ಗೊರವರ್ ಕೆಂಚಮಲ್ಲಯ್ಯ, ಅವ್ರ ಮಗ ಇವತ್ತು ಜಾನಪದ ಲೋಕದಲ್ಲಿ ಇದ್ದಾನೆ, ಗೊರವರ್ ಕೆಂಚೇರ್ಮಲ್. ಹೆಬ್ಡಿ ಮಾದಯ್ಯ ಜಾನಪದದಲ್ಲಿ ದೊಡ್ಡ ವಿದ್ವಾಂಸ. ಅದನ್ನ ನನ್ನ ಶಿಷ್ಯೆ ಸೋಮಾನ ಚಿಕ್ಕಮ್ಮ ಎಚ್ ಎಂ ನಾಗೇಗೌಡರು ಸೋಮಾನ ಚಿಕ್ಕಮ್ಮನ ಬಗ್ಗೆ ದೊಡ್ಡ ಪುಸ್ತಕವನ್ನು ತೆಗೆದಿದ್ದಾರೆ. ತಂಬೂರಿ ಜವರಯ್ಯ, ತಂಬೂರಿ ಜವರಯ್ಯನಿಗೆ ನಾವು ಅಕಾಡೆಮಿ ಅಧ್ಯಕ್ಷ ಸದಸ್ಯನಾಗಿದ್ದಾಗ ಅವ್ರಿಗೆ ಮೊದಲು ಪ್ರಶಸ್ತಿ ಕೊಡ್ತೀವಿ. ಮಂಡ್ಯದ ಹತ್ರ ಒಂದು ಊರು, ತಂಬೂರಿ ಜವರಯ್ಯ ಅಂತ. ಏಕತಾರಿ ಇಟ್ಕೊಂಡು, ಗುರುವೆ ನಿನ್ನ ಆಟವಲ್ಲ ಅವ್ರು ಯಾರ್ಯಾರೋ. ನಾವೆಲ್ಲ ಹೇಳಿದ ಮೇಲೆ ಇವತ್ತು ಅಡಾಪ್ಟರ್ಸ್ ಹುಟ್ಟುಬಿಟ್ಟಿದ್ದಾರೆ. ಅದು ತಪ್ಪಾಗೆಲ್ಲ ಹಾಡ್ತಾರೆ. ನಮ್ಮ ಪೂಜಾರು ಹೇಳ್ತಿರ್ತಾರೆ, ಸರಿಯಾಗಿ ಲಿಟ್ರೇಚರ್ನ ತಿಳ್ಕೊಂಡಾದ್ರು ಹಾಡ್ರಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ. ನೀವು ರಾಗ ಹೇಗಾದ್ರೂ ಇಲ್ಲಪ್ಪ, ಸಾಹಿತ್ಯ ಒಂಚೂರು ಕರೆಕ್ಟಾಗಿ ತಿಳ್ಕೊಂಡು ಹಾಡಿ. ಯಾಕೆಂದ್ರೆ ನಾನಿವತ್ತು ಹಾಡ್ತಾ ಇದ್ದೀನಿ, ನೀವು ಅದನ್ನ ಕೇಳ್ತಾ ಇದ್ದೀರಿ.
ನಾನು ಅರ್ಧ ತಪ್ಪಾಡಿ, ನೀವು ಅರ್ಧ ತಪ್ಪಾಡಿ, ಅದು ಮುಂದಕ್ಕೆ ನೀವು ಅರ್ಧ ತಪ್ಪಾಡಿ, ಅದು ಕಾಲು ತಪ್ಪಾಡಿ, ಪೂರ್ತಿ ತಪ್ಪು ಜನಪದವಿದೆ. ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ. ಕುಂಬಾರ ಗುಂಡಯ್ಯನ ಮನೆಯ ಮಡಿಕೆ ಶಬ್ದವ ಕೇಳಿ, ಕುಂಬಾರ ಗುಂಡಯ್ಯನ ಮನೆಯ ಮಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ತೈತೋ ಎಂದು ಕುಣಿದ. ಹೆಂಗಿದೆ ನೋಡಿ ರಿದಮಿಕ್ಕಾಗಿ ಎಷ್ಟು. ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರೋ. ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಶೃಂಗಾರ ನೋಡಿ, ಮಡಿವಾಳ್ ಮಾಚಪ್ಪನ ಮನೆಯ ಮಡಿಯ ಶೃಂಗಾರ ನೋಡಿ, ಮಡಿವಾಳ್ ಮಾಚಪ್ಪನ ಮನೆಯ ಮಡಿಯ ಶೃಂಗಾರ ನೋಡಿ, ಮಡಿವಾಳ್ ಮಾಚಪ್ಪನ ಮನೆಯ ಮಡಿಯ ಶೃಂಗಾರ ನೋಡಿ, ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ತೈತೋ ತೈತೋ ಎಂದು ಕುಣಿದ. ಗುರುವೇ ನಿನ್ನ ಆಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವ್ ಯಾರ್ಯಾರೋ. ಮಾದಾರ್ ಹೊನ್ನಯ್ಯನ ಮನೆಯ ಅಂಬ್ಲಿಯ ಸವಿದು ನೋಡಿ, ಮಾದಾರ್ ಹೊನ್ನಯ್ಯನ ಮನೆಯ ಅಂಬ್ಲಿಯ ಸವಿದು ನೋಡಿ, ಮಾದಾರ್ ಹೊನ್ನಯ್ಯನ ಮನೆಯ ಅಂಬ್ಲಿಯ ಸವಿದು ನೋಡಿ, ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸರ್ ಸರ್ ಎಂದು ಕುಡಿದ. ಗುರುವೇ ನಿನ್ನ ಆಟ ಬಲ್ಲವ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲವ್ ಯಾರ್ಯಾರೋ. ಯಾರಪ್ಪ ಆಡ್ತಿದ್ದೀರಿ? ನಿಮ್ಮ ಆಲೋಚನೆ ಇದು ಮಾಡಬೇಕು. ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್. ನಿಮ್ಮ ಹೂ ಬರ್ದಿದ್ದೆ, ನಿಮ್ಮ ತಾಯಿ ಬರ್ತಿದ್ದೆ, ನಿಮ್ಮ ಅಜ್ಜಿ ಬರ್ತಿದ್ದೆ. ಬ್ರೇಕ್ ಡ್ಯಾನ್ಸ್ ಹಂಗಂಗೆ ನಾನು ಅದೇನಪ್ಪ ಹಂಗೆ ಲಗ್ಗ ಹೊಡೆದಂಗೆ ನಿಂತ್ಬಿಟ್ಟ ಅವನು. ನಾನು ಕಾಲಂಗೆ ನಿಂತ್ಕೊಂಡೆ. ನಾನು ಸಭೆಯಲ್ಲಿ ಕುಂತಿದ್ದೆ. ಆನಂದ ಬೇಡ ಪೂಜೆ ಸರ್ ನೋಡ್ರಪ್ಪ ಲಗ್ಗ ಹೊಡಿತೆ. ಇಲ್ಲ ಸರ್ ಡ್ಯಾನ್ಸೇ ಆಗಿದೆ, ಬ್ರೇಕ್ ಡ್ಯಾನ್ಸ್. ಬ್ರೇಕ್ ಡ್ಯಾನ್ಸ್ ಅವ್ನಿಗೆ ನಾನು ಹೇಳಿದ್ದೆ. ನಾನು ಒಂದ್ಸಾರಿ ಯಾರು 29 ವರ್ಷದಿಂದನೇ ಮೈಕಲ್ ಜಾಕ್ಸನ್ ಮನೆಯಲ್ಲಿ ಮೊದಲನೇ ಅಕ್ಕ ಸಮ್ಮೇಳನಕ್ಕೆ ಹೋದಾಗ 29 ವರ್ಷದಿಂದ ನಿಮ್ಗಿನ್ನೂ ಗೊತ್ತಿರಲಿಲ್ಲ. ಮೈಕಲ್ ಜಾಕ್ಸನ್ ಮನೆ 202 ಎಕರೆ ಇದೆ ಹಾಲಿವುಡ್ಡಲ್ಲಿ. ಅವನಿಗೆ ಅವಾಗಲೇ ಹೇಳಿದೆ, ಯೋ ಇಸ್ ಅ ಗ್ರೇಟ್ ಡ್ಯಾನ್ಸರ್, ಇಸ್ ಅ ಗ್ರೇಟ್ ಗಿಟಾರಿಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದೆ. ಅವನು ಯು ಆರ್ ದಿ ಗ್ರೇಟ್ ಕಂಟ್ರಿ ಸಿಂಗರ್ ಇನ್ ಇಂಡಿಯಾ. ಕಂಟ್ರಿ ಸಿಂಗರ್ ಅಂದ್ರೆ ಜನಪದ ಗಾಯಕ ಅಂತ. ಅಮೆರಿಕದ ಸಿಂಬಲ್ನಲ್ಲಿ ಕಂಟ್ರಿಯಲ್ಲಿ. ನಮ್ಮ ಭಾರತ ಒಳಗಡೆ ಇದ್ದೀರಲ್ಲಿ ಲೋಕಗೀತ್ ಸಿಂಗರ್ ಅಂತ ಹೇಳ್ತಾರೆ, ಲೋಕಗೀತ್. ನಾವು ಈ ಕಡೆ ಭಾಗದಲ್ಲಿ ಜನಪದ ಗಾಯಕರು ಅಂತ ಹೇಳ್ತೀವಿ. ಏನು ಗೊತ್ತಿಲ್ಲ ನಿಮಗೆ, ಗೊತ್ತಿದೆ ಅಂತ ವರ್ತಿಸ್ಬೇಡಿ, ಅಳವಡಿಸ್ಕೊಳ್ಳಿ. ಐ ರಿಕ್ವೆಸ್ಟ್ ಯು, ಐ ರಿಕ್ವೆಸ್ಟ್ ಯು, ಐ ಪ್ಲೀಡ್ ಯು. ಈ ಜೀವಜಾಲ ಹೊರಟೋದ್ಮೇಲೆ ಜನಪದ ಜನ ಇರಲ್ಲ. ಈ ಜೀವಜಾಲ ಇವತ್ತಿಂದ ಯೋಚನೆ ಮಾಡಬೇಕು. ನಾನು ಯಾವ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಬೇಕು, ಯಾವ. ನೀವು ಜನಪದನ ಹಾಡಿ ಅಂತ ಹೇಳ್ತಿಲ್ಲ, ಕೋಲಾಟ ಹಾಡಿ ಅಂತ ಹೇಳ್ತಿಲ್ಲ, ದಯವಿಟ್ಟು ಲಾವಣಿಯ ಹಾಡಿ ಅಂತ ಹೇಳ್ತಿಲ್ಲ. ದಯವಿಟ್ಟು ಹಾಡುಗಳಿಗೆ ಪ್ರೋತ್ಸಾಹ ಕೊಡಿ, ಹಾಡುಗಳಿಗೆ ನೀವು ಡ್ರೆಸ್ ಹಾಕೊಡಿ, ಹಾಡುಗಳಿಗೆ ನೀವು ಗೆಜ್ಜೆ ಹಾಕೊಡಿ, ಹಾಡುಗಳಿಗೆ ನೀವು ಕೋಲು ಕೊಡಿ. ನೀವು ಹಾಡಬೇಡಿ. ನಾನು ಎಷ್ಟು ನೋಡಿ, ಈ ಸರಳವಾದ ಡ್ರೆಸ್ಸು ನಿಮ್ಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ನಿಮ್ಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಎಲ್ಲಾದ್ರೂ ಹೋದ್ರು ಮುಖ ತೊಳ್ಕೊಳ್ಳೋಕಾಯ್ತು, ಒರೆಸ್ಕೊಳ್ಳೋಕಾಯ್ತು, ಮಳೆ ಬಂದ್ರೆ ಒಂಚೂರು ಇಟ್ಕೊಂಡಂಗಾಯ್ತು. ಯಾರನ್ನೇ ಹಳಬರು ನೋಡಿ, ಯಾರನ್ನೇ ಹಳಬರು ನೋಡ್ರಿ, ಕೈಯಲ್ಲಿ ಒಂದು ಛತ್ರಿ ಇತ್ತು, ತಲೆ ಮೇಲೆ ಒಂದು ಪೇಟ ಇತ್ತು, ಪಂಚೆ ಇತ್ತು, ಪಂಚೆ ಓದ್ಕೊಳ್ಳೋಕ್ಕೂ ಆಯ್ತೆ, ಒರೆಸ್ಕೊಳ್ಳೋಕ್ಕೂ ಆಯ್ತೆ, ಎಲ್ಲದಕ್ಕೂ ಆಯ್ತು. ಈಗ ನಿಮ್ಮ ವರ್ಕಲ್ ಪ್ಯಾಂಟು ಹೇಳ್ರಿ ಏನ್ ಸ್ಟೈಲ್. ನಿಮ್ಮ ವಾರ್ಷಿಕೋತ್ಸವ ಕಾಂಪಿಟೇಷನ್ ಪ್ರೋಗ್ರಾಮ್ಗಳು ಆ ಪ್ಯಾಂಟ್ ಡ್ರೆಸ್ ಹಾಕೋದ್ರೆ ಬ್ಯೂಟಿಫುಲ್ ಡ್ರೆಸ್, ಏನ್ ಚೆನ್ನಾಗಿದೆ ನಿನ್ ಡ್ರೆಸ್ ಅಂತ ಅವಳಿಗೆ ಹೇಳೋದು. ಇವನು ಚೆನ್ನಾಗಿದೆ ಈ ಪ್ಯಾಂಟು, ಎಲ್ಲ ಹರಿದೋಗಿದೆ, ತುಂಬಾ ಚೆನ್ನಾಗಿದೆ ಅಂತ ಅವಳು ಹೇಳೋದು. ಹೇಳಿ ನನ್ನ ಮುಂದೆ ಹೇಳ್ರಿ.
ನೀವು ಈ ದೇಶಿ ಡ್ರೆಸ್ ಹಾಕದೇ ಇದ್ರೆ ಅಮೆರಿಕನ್ ಆಗ್ತಾನ? ಈ ರೀತಿ ಉಡುಪು ನೀವು ಹಾಕದೇ ಇದ್ರೆ ಕನ್ನಡದ ಪ್ರೆಸೆಂಟೇಷನ್ಸ್ ಆಫ್ ದಿ ಡ್ರೆಸ್. ಮೊನ್ನೆ ನನ್ನ ಘಟಿಕೋತ್ಸವದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೇ ಹೇಳಿದೆ, ನಮ್ಮ ಉಡುಪು ಜಾನಪದವಾಗಿರ್ಬೇಕು, ನಮ್ಮ ಮಾತು ಜಾನಪದವಾಗಿರ್ಬೇಕು, ನಮ್ಮ ಊಟ ಜಾನಪದವಾಗಿರ್ಬೇಕು. ಈಗ ಊಟ ಎಲ್ಲ ಪಿಜ್ಜಾ, ಎಲ್ಲ ಪಿಜ್ಜಾ, ಫುಲ್ ಪಿಜ್ಜಾ. ಅದು ಒಂಥರ ಕಮ್ಮಿ ತೆಗಿರುತ್ತೆ. ನಾನು ತಿಂದೇ ಇಲ್ಲ ಅಮೇರಿಕದಲ್ಲಿ. 2-3 ಬಾರಿ ಹೋಗಿದ್ದೀನಿ. ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೋ ಪೂಜಾರ್ ಸರ್, ಪ್ರೊಫೆಸರ್ ಅವ್ರ ಮನೆಗೆ ಹೋಗ್ಬಿಡ್ಬೇಕು ಮೇಡಮ್. ನೋಡಪ್ಪ, ನೀವೇ ಹಣ ಕೊಡಬೇಡಿ, ಯಾರು ಅನ್ನ ಕೊಡ್ತಿರೋ ಇಂಡಿಯನ್ ಸ್ಟೋರ್ ಅಂದ್ರೆ 500 ಕಿಲೋಮೀಟರ್ ದೂರ ಇಂಡಿಯನ್ ಸ್ಟೋರ್ ಅಂತಿರೋ ಆ ದೂರದಿಂದ ಅಕ್ಕಿ ತಗೋ. ಅದಕ್ಕಿ 1 ಕೆಜಿಗೆ ಎಷ್ಟು ಗೊತ್ತಾ? 800 ರೂಪಾಯಿ. 1 ಕೆಜಿ ಅಕ್ಕಿ 800 ರೂಪಾಯಿ. ನಾನು ನಿಮ್ಮ ಮನೇಲಿ ಇರ್ತೀನಿ. ಈಗೆಲ್ಲ ಹೋಗಿದೆ, MTR ಅಮೆರಿಕಕ್ಕೆ ಹೋಗಿದೆ, MTR ಸ್ವೀಡನ್ ಹೋಗಿದೆ, MTR ಎಲ್ಲ ಸಾಂಬಾರ್ ಜಗತ್ತಿನ. ನಾನು ಅವತ್ತಿಂದ ಹೇಳ್ತೀನಿ, ನಾನು ಮಾತನಾಡ್ತಾ ಇರೋದು ನಿಮ್ಮ 50 ವರ್ಷದ ನಮ್ಮ ಊರು ಹೆಂಗಿತ್ತು ಅನ್ನೋದಕ್ಕೆ ಯೋಚನೆ ಮಾಡ್ತೀನಿ. ನಮ್ಮ ತಾಯಿಯ ಸಂಸ್ಕೃತಿಯನ್ನ ಬಿಟ್ಟು ಇನ್ನೊಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಹೋಗ್ತೀವಲ್ಲ, ನಿಮ್ಮ ಅಮೆರಿಕ ಆಗಲ್ಲ, ಲಂಡನ್ ಆಗಲ್ಲ, ಈ ದೇಶ ಭಾರತವೇ. ಈ ಭಾರತ ಸಂಸ್ಕೃತಿಯಲ್ಲಿ ಹುಟ್ಟದ್ದು ನಮ್ಮ ಜನಪದ ಸಂಸ್ಕೃತಿ. ಹೇಳ್ತಿದ್ಲಂತ ಒಬ್ಬಳು ಗಾದೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸೊಸೆಗೆ ಹೇಳಿದ್ಲಂತೆ ಅತ್ತೆ, ಯಾಕೆ ಹಿಟ್ಟು ತೆಳಗಾಯ್ತು, ಮುದ್ದೆ ತೆಳ್ಳಗಾಯ್ತು ಅಂದ್ರೆ, ಅವಳು ಸೊಸೆ ಹೇಳದಂತೆ, ಕೇಳೇ ಇಲ್ಲಿ ನಾನೇನ್ ಮಾಡ್ಲಿ, ಅಡಿಗೆ ಮನೆ ಕಿರಿದಾಗಿತ್ತು ಅಂತ. ಅರ್ಥ ಆಯ್ತಾ ನಿಮಗೆ? ಹಿಟ್ಟು ತೊಳಸುದು ಒಂದು ಮೂಲೆಯಲ್ಲಿ, ಹಿಟ್ಟು ತೊಳಸುದು ಈಗ ಮಡಿಕೆ, ಇಷ್ಟು ಆಗಿದ್ರೆ ಸಾಕು. ನಾನೇನ್ ಮಾಡ್ಲಿ, ಅಡಿಗೆ ಮನೆ ಕಿರಿದಾಗಿತ್ತು, ಓಡಾಡ್ಕೊಂಡು ಬೇರೆ ನೋಡಿ ಎಷ್ಟು ಚೆನ್ನಾಗಿದೆ ಗಾದೆ. ಯಾಕೆ ಹಿಟ್ಟು ತೆಳ್ಳಗಾಯ್ತು ಅಂತ ಅತ್ತೆ ಕೇಳಿದ್ರೆ, ನಾನೇನ್ ಮಾಡ್ಲಿ, ಅಡಿಗೆ ಮನೆ ಕಿರಿದಾಗಿತ್ತು ಅಂತ. ಹಾಗೆ ನಾನು ಜನಪದ ಈಗ ಹೇಳ್ತಾ ಇದ್ದೆ, ನಾನೇನ್ ಮಾಡ್ಲಿ, ಇವತ್ತೇ ಕೇಳ್ತಿರೋದು. ನಾನು ಕವರ್ಗಾಗ್ಬಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಲುಂಗಿ ಪ್ರೆಸೆಂಟ್ ಮಾಡ್ಬಿಟ್ಟು, ಲುಂಗಿ ಪ್ರೆಸೆಂಟ್ ಮಾಡ್ಬಿಟ್ಟವ್ರಿ ಯಾರಂದ್ರೆ, ನಾನ್ ಮನೇಲಿ ಏನಿರ್ಬೋದು ನೋಡುವ, ಏನಾದ್ರು ಸಲ್ಗಿ ಜುಬ್ಬು ಪ್ಯಾಂಟ್ ಕೊಟ್ಟಿದ್ದೆ, ಲುಂಗಿ ಅದು ಮಾಡಿಗೆ ನಾನು ನನ್ನ ಕಾರು ಓಡಿಸೋನಿದ್ದ ರಂಗಸ್ವಾಮಿ ಅಂತ ಗೊತ್ತು, ಅದು ಮಹಾಮನೆ ಇರ್ತಾರೆ, ಹಿಂಗೆ ಓಡಿಸ್ತೇನೆ ನಾನು, ಅವನಿಗೆ ತಗೊಂಡು ಹೋಗಬೇಕು. ಈಗೆಲ್ಲ ಲುಂಗಿ ಸಂಸ್ಕೃತಿ, ಗಂಡಸರು ಸೀರೆ ಉಟ್ಕೊಂಡು ಕಾಣ್ತಾರೆ. ಪಂಚೆ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತೀವಿ. ಮೊನ್ನೆ ಎಥಿಕ್ ಡೇ ಮಾಡಿದ್ರು, ನಾನು ಒಂದು ಕಾಲೇಜ್ಗೆ ಹೋಗಿದ್ದೆ, ಎಲ್ಲ ಪಂಚೆ ಹುಟ್ಟವರೇ ಕೈ ಹಿಡ್ಕೊಂಡು ಹೋಗ್ತಾವೆ. ನಾನು ಯಾಕಪ್ಪ ಹಿಂಗೆ ಹಿಡ್ಕೊಳ್ತೇನೆ, ಆನಂದವ್ರು ನೀವು ಹೇಳ ಸಾರ್ ಅವ್ರಿಗೆ ಊಟಕ್ಕೆ ಬಂದ್ಕೊಂಡಿಲ್ಲ, ಕಟ್ಕೊಂಡು ಅವನೇ ಬಿದ್ದಿರ್ತಾನೆ. ಬಿದ್ದೋದನ್ನೇ ತಿಳ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಹೋಗಿ ನಿರ್ವಹಣೆ ಮಾಡ್ತಿದ್ದ, ಬಿದ್ದೆ ಹೋಯ್ತು. ಪಂಚೆ ಕಟ್ಕೊಡೋದು ಯಾಕೆ ಇದನ್ನೆಲ್ಲ ನಿಮ್ಗೆ ಖುಷಿಯಾಗಿ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಅಷ್ಟು ಚಂದಾಗಿರೋದನ್ನ ನಾವು ಮರಿತಾ ಇದ್ದೀವಿ, ಅಷ್ಟು ಅಂದವಾಗಿರೋದು ಮರಿತೀವಿ. ಎಷ್ಟು ಚಂದಾಗಿದೆ ನೋಡ್ರಿ, ಊರ್ನ ಹಬ್ಬಗಳು, ಜಾತ್ರೆ ಏನ್ರಿ, ಇವತ್ತೆಲ್ಲ ಜಾತ್ರೆಗಳು. ಅಯ್ಯೋ, ನಾನೊಂದ್ಸಾರಿ ನಮ್ಮ ಪೂಜಾರಿ ಊರು ಹೊರಟೋಗಿದೆ, ನನ್ನ ಹಾಡಿನ ಕಾರ್ಯಕ್ರಮ, ಯಾರು ಭಾಷಣ ಕೇಳ್ತಾ ಇಲ್ಲ, ಯಾರು ಭಾಷಣ ಕೇಳ್ತಾ ಇಲ್ಲ. ಸರ್ ದಯವಿಟ್ಟು ಚಿಚ್ಚೆ ಪೂಜಾರ್ ಅವರೇ, ನೀವು ಭಾಷಣ ನಿಲ್ಲಿಸಿ, ಅವ್ರು ಆಡ್ಲಿ. ಏನ್ ಎಲ್ಲ ಇವ್ರ ಮಾತನ್ನೇ ನಿಲ್ಸಿಸ್ಬಿಟ್ಟು ಎಷ್ಟು ಚಂದ ಆಗಿತ್ತು ಅಂದ್ರೆ, ಇವತ್ತು ನೆನಪಿಸ್ಕೊಳ್ತಾ ಸಾಗುತ್ತೆ ನಮ್ಮ ಚಿತ್ತೆಯ ಪೂಜಾರ್ ಸರ್ ಹೇಳ್ತಾರೆ. ಈ ರೀತಿಯ ಒಂದು ಆತ್ಮೀಯ ಸಂಬಂಧಗಳನ್ನ ನಾವು ಸೃಷ್ಟಿಸ್ಕೊಳ್ತಾ ಇದ್ರೆ, ಈ ರೀತಿಯ ಆಪ್ತತೆಯನ್ನ ನಾವು ಆನಂದ ಸೃಷ್ಟಿಸ್ಕೊಳ್ತಾ ಇದ್ರೆ, ಈ ರೀತಿಯ ನಮ್ಮ ಸಂಬಂಧಗಳನ್ನ ನಿಮ್ಮ ಜೊತೆಯಲ್ಲಿ ಸೃಷ್ಟಿಸ್ಕೊಳ್ತಾ ಇದ್ರೆ, ನಾವು ಜನಪದವನ್ನು ಬಿಟ್ಟು ಕಾಲಿಲ್ಲ. ಎಷ್ಟೋ ಟಿವಿಯವ್ರು ಕರೀತಾರೆ, ನಾನು ಕೇಳಿದ್ರೆ ಟಿವಿ ಬರಲ್ಲ. ನಾನು ಯಾವ ಶಿವರಾಮ್ ಕಾರಂತ ಟಿವಿಲಿ ಬಂದಿದ್ರು, ಯಾವ ಕುವೆಂಪುರವರು
ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯಲ್ಲ ಈ ಗುಡಿಯೋ ಕಲೆಯ ಬಲೆಯೋ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯಲ್ಲ ಈ ಗುಡಿಯೋ ಕಲೆಯ ಬಲೆಯೋ ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಗಂಟೆಗಳ ಧ್ವನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರ ದಾರತಿಯು ದೀಪವಿಲ್ಲ ಭಗವಂತನಾನಂದ ರೂಪುಗೊಂಡಿರುವುದಿಲ್ಲಿ ಭಗವಂತನಾನಂದ ರೂಪುಗೊಂಡಿರುವುದಿಲ್ಲಿ ಕುಶಲತೆಯು ಬೆರಗಾಗಿ ಇರ್ಪುದಿಲ್ಲಿ ಬಾಗಿಲೋಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೇ 28ನೇ ಇಸ್ವಿನಲ್ಲಿ ಸೋಮನಾಥಪುರವನ್ನು ನೋಡಿ ಕುವೆಂಪುರವರು ಬರೆದ ಗೀತೆ ಮೆಸ್ಟ್ರುಗಳು ಚೆನ್ನಾಗಿ ಏನ್ರಿ ನೋಡಿ ಏನ್ ಸರ್ ನೀವು ಏನ್ ನೋಡ್ಕೊಳ್ತಾನೆ ಹೌದು ನನ್ನ ಸಾಧನೆ ಅದು ಬೆಳಗ್ಗೆ ಹೊತ್ತು ವಾಕಿಂಗ್ ಮುಗಿಸ್ಕೊಂಡು ಸಾಮಾನು ತರಬೇಕಲ್ಲ ಮನೆಗೆ ಬೇಂದ್ರೆ ಇದು ನಾನು ಕಲಿಸ್ಕೊಟ್ಟದ್ದು ಬೇಂದ್ರೆ ಕಲಿಸ್ಕೊಟ್ಟದ್ದು ನನಗೆ ಕಾಯಿ ಪಲ್ಯ ತಗೊಂಡು ಹೋಗ್ತಿದ್ದೀನೋ ಮಗನ ಅನ್ನೋರು ನನಗೆ ಕಾಯಿ ಪಲ್ಯ ಅಂದ್ರೆ ತರಕಾರಿ ಅದು ಇದು ಸಾಮಾನೆಲ್ಲ ತಗೊಂಡು ಹೋಗಿ ಮರ್ತು ಬಿಡ್ತೀನಿ ಈಗಲೂ ಕೂಡ ಮರ್ತೀವಿ ಮರ್ತು ಮೇಲೆ ಕೂಡ ಇದೇನ್ರಿ ಇದೇ ತರಲಿಲ್ಲ ಇಂಪಾರ್ಟೆಂಟು ಅಂತೀವಿ ತಿರ್ಗಾ ಹೊಡೋದು ಇನ್ನೊಂದು ಸಾಮಾನು ಮನೆ ತಿರುಗಿ ಇನ್ನೊಂದು ಮರ್ತೀರಿ ತಿರ್ಗ್ತಾರೆ ಎಲ್ಲೂ ಕೂಡ ನಾನು ಬೇಸರ ಎಲ್ಲೂ ಕೂಡ ಬೇಸರ ಸಂಸಾರ ಏನ್ ಹೇಳಿದ್ವಿ ಸಂಸಾರ ಅದಕ್ಕೆ ಸಂಸಾರ ಬೆರ್ಕಿ ಮಗನ ಬಹಳ ಚಂದ ಆಡ್ತೀಯ ಅಂದ್ರು ಬೇರೆ ನನಗೆ ಒಂದ್ಸಲಿ ಬೆರ್ಕಿ ಮಗನ ಅಂದ್ರೆ ಉತ್ತರ ಕರ್ನಾಟಕ ಕಡೆ ಚುರುಕು ಅಂತ ಈ ಕಡೆ ಮೈಸೂರು ಕಡೆ ಬೆರ್ಕಿ ಅಂದ್ರೆ ಬೇರೆ ಕರೆಕ್ಟ್ ಸರ್ ಆನಂದ್ ಸರ್ ಹೌದು ಸರ್ ಹೌದು ಇದೆಲ್ಲ ವಿಚಾರ ಕಣ್ರಿ ಇದೆಲ್ಲ ಜನಪದ ವಿಚಾರ ಎಷ್ಟು ಮಾತಿನ ವ್ಯತ್ಯಾಸಗಳು ಭಾಷೆ ವ್ಯತ್ಯಾಸ ಎಷ್ಟು ಚೆನ್ನಾಗಿದೆ ಅಲ್ಲಿಯ ಭಾಷೆ ಬೆರ್ಕಿ ಅಂದ್ರೆ ನೀನ್ ಬಹಳ ಚುರುಕು ಬೆರ್ಕುಡ್ದ ಮಗ ಅಂದ್ರೆ ಇಲ್ಲಿ ಬೇರೆ ಅಲ್ಲಿ ಬೆರ್ಕಿ ಅಂದ್ರೆ ಬಹಳ ಚುರುಕಿದೀಯ ನೀನು ಅಂತ ಹೇಳಿ ಹಾಡ್ತಿದ್ದೆ ನಾನು ಹೌದು ಆಡ್ತಿದ್ದೆ ನಾನು ಎಷ್ಟು ಚೆನ್ನಾಗಿ ಅವಾಗ ಆಡ್ತಿದ್ದೆ ಅಂದ್ರೆ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಡ್ಡೆ ಬಲಗೈಲಿ ಬಂಗಾರದ ಸೆಡ್ಡೆ ಬಲಗೈಲಿ ಹಿಡಕೊಂಡು ಹೊನ್ನು ಬಿತ್ಯಾರೋ ಒಳಿಸಾಲ ಹೊನ್ನ ಬಿತ್ಯಾರೋ ಒಳಿಸಾಲ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸರದಾರ ನನ್ನೆತ್ತು ಸಾರಂಗ ಬರುವಾಗ ಭೂಮಂಡಲವೆಲ್ಲ ಸರ್ಕಾರವೆಲ್ಲ ನಡುಗೀತೋ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬರುಗೋಲು ಬಂಗಾರದ ಸೆಡ್ಡೆ ಬಲಗೈಲಿ ಎಷ್ಟೇ ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಅಪ್ಪ ಕಳ್ಸಯ್ಯ ಹೊಸ ತೇರ ಅಪ್ಪ ಕಳ್ಸಯ್ಯ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದಾವೋ ಅಯ್ಯೋ ಅಂತ ಏನು 10 ತೇರುಗಳು ನಮ್ಮ ಹೊಲದಲ್ಲಿ ಇವತ್ತು 10 ತೇರುಗಳು ನಮ್ಮ ಹೊಲಕ್ಕೆ ನೀವು ಬಿತ್ತನೆ ಬಂದಿದ್ದೀರಿ ನಾಡಿದ್ದು ನೀವು 10 ತೇರುಗಳು ನನ್ನ ಹೊಲಕ್ಕೆ ಬರಬೇಕು ನೀವು ಬಿತ್ತನೆ ಮಾಡೋಣ ಆಡೋದು ಆ ವರ್ಷ ಹಂಗಾಯ್ತು ಈ ವರ್ಷ ಹಿಂಗಾಯ್ತು ಮುಂದಿನ ವರುಷ ಬೆಳೆ ಬರಲೋ ಮುಂದಿನ ವರುಷ ಬೆಳೆ ಬರಲ ಬಸವಣ್ಣ ಬಂಗಾರದ ಕೊಳ್ಳಿಗೆ ಸಿರಿಗೆ ಹೆಜ್ಜೆ ಬಸವಣ್ಣ ನಿನಗೆ ನನ್ನ ಎತ್ತುಗಳಿಗೆ ನೀನು ಬಂಗಾರದ ಹೆಜ್ಜೆ ಕಟ್ತಿತ್ತು ಎಂಥ ಕಲ್ಪನೆ ಎಂಥ ಕಲ್ಪನೆಯಪ್ಪ ಕಲ್ಪನೆಯನ್ನು ಕಳ್ಕೊಂಡು ಬದುಕ್ತಿದ್ದೀವಿ ನಾವೀಗ ಸಂತೋಷವನ್ನು ಕಳ್ಕೊಂಡು ಬದುಕ್ತಿದ್ದೀವಿ ಪ್ರೀತಿಯನ್ನು ಕಳ್ಕೊಂಡು ಬದುಕ್ತಿದ್ದೀವಿ ವಿನಯತೆಯನ್ನು ಕಳ್ಕೊಂಡು ಬದುಕ್ತಿದ್ದೀವಿ ಒಂದು ಹಂಬಲ್ನೆಸ್ ಇದೆಯಲ್ಲ ವಿನಯತೆ ಆ ವಿನಯತೆ ನಮ್ಮ ಮಾಯವಾಗಿದೆ ಪ್ರೀತಿ ಮಾಯವಾಗಿದೆ ಗೌರವ ಮಾಯವಾಗಿದೆ ಯಾರಿಗೂ ಗೌರವ ಕೊಡು ಕಾಲೇಜ್ಗೆ ಹೋಗಿದ್ದೆ ಕಾರ್ ಇಳಿದೆ ಹೀಗೆ ನಮ್ಮ ಮೇಸ್ಟ್ರುಗಳು ನೀವೆಲ್ಲ ಮೇಸ್ಟ್ರುಗಳು ಪ್ರೀತಿಯಿಂದ ಅಪ್ಗೇರಿಯರ್ ಬಂದರು ಅಂತ ಕಾರ್ ಹತ್ರ ಬಂದು ಕರ್ಕೊಂಡು ಹೋಗ್ತಾ ಇದ್ರು ಈ ಕಡೆಗೆ ಒಂದು ಟೀಮ್ ನಿಂತಿತ್ತು ಎಲ್ಲ ಬೇರೆ ರಾಜ್ಯದವರು ಏನೋ ಗೊತ್ತಿಲ್ಲ
ಓ ಗೆಸ್ಟ್ ಇಸ್ ಕಮಿಂಗ್ ಅಂತ ಒಬ್ಬಂದ ಅಂತಂದ. ವಾಟ್ ಈಸ್ ದೇ ಅಂದ ಇನ್ನೊಬ್ಬ. ಹೌದು ಬರಲಿ, ನಾವು ಫೀಸ್ ಕಟ್ಟಿದ್ದೀವಿ, ಪಾಠ ಮಾಡ್ತಾರೆ ಅವರು, ನಾವು ಫಂಕ್ಷನ್ಗೆ ಯಾಕೆ ಹೋಗ್ಬೇಕು. ಈ ಕಾಲ ಬಂದಿದೆ, ವಿನಯತೆ ಹೋಗಿದೆ. ಆ ವಿನಯತೆಯನ್ನು ಇವತ್ತು ನಿಜವಾಗ್ಲೂ, ಇವತ್ತು NSS ಇವತ್ತು ನಿಜವಾಗ್ಲೂ ನನಗಲ್ಲ ನಿನಗೆ ಅನ್ನೋದು, ನಾಟ್ ಫಾರ್ ಮೀ ಫಾರ್ ಯು. NSSನ ಸಿದ್ಧಾಂತ ಏನು ಅಂದರೆ ನಾಟ್ ಫಾರ್ ಮೀ, ನನಗಲ್ಲ ನಿಮಗೆ, ನಮಗಲ್ಲ ನಿಮಗೆ, ನನಗೇನು ಬೇಡಿ, ನಿಮಗೋಸ್ಕರ ನಾನು ಸೇವೆ ಮಾಡ್ತೀನಿ ಅನ್ನೋದು NSSನ ಇದು ಕ್ಯಾಪ್ಷನ್ಸ್ ಆಫ್ ದ್ಯಾಟ್. ನನಗಲ್ಲ, ನಾಟ್ ಫಾರ್ ಮೀ ಫಾರ್ ಯು. ಇಸ್ ಇಟ್ ಕರೆಕ್ಟ್ ಸರ್? ರೈಟ್ ಸರ್. ಅಂಥದ್ದು ಬಹಳ ಒಳ್ಳೆಯ ವಿನಯ ವಿದ್ಯಾವರ್ತಿ. ನನಗೆ ನಿಜವಾಗ್ಲೂ ಜಾತ್ರೆ ಬೆಳೆದಂಗೆ ಬರ್ತಿರಲಿಲ್ಲ ನಾನು. ನಿಮ್ಮ ಒಳಗಡೆ ಎಂಥ ಚಂದವಾದಂಥ ಹೃದಯ ಇವತ್ತು ಕ್ರಿಯೇಟ್ ಆಗಿದೆ ಅಂದರೆ ಅದಕ್ಕೆ ಪೂಜಾರವರು ಅದಕ್ಕೆ ನಿಜವಾಗ್ಲೂ ಕೂಡ ಒಂದು ಭೂಮಿಕೆ ಹಾಕ್ಕೊಟ್ಟಿದ್ರು. ಇವತ್ತು 4 ಗಂಟೆಗೆ ಭೂಮಿಕೆ ಹಾಕ್ಕೊಟ್ಟಿದ್ದಾರೆ. ಭೂಮಿಕೆ ಅಂದರೆ ಅದು ಪರಿಸರವನ್ನು ಕ್ರಿಯೇಟ್ ಮಾಡೋದು. ಅದಕ್ಕೆ ಆನಂದ ಹೇಳ್ತಾ ಇದ್ರು, ಸರ್ ಯಾಕೆ ಸರ್ ಕಳಿಸಿದ್ರಿ, ಸ್ವಲ್ಪ ನೀರು ಕುಡ್ಕೊಂಡು ಬನ್ನಿರಿ ಅವ್ರ ಕಾಲುಗಳ ನಡಿಗೆ, ಅದು ಫ್ರೆಶ್ ಆಗಿ ಬರಲಿ ಸರ್ ಅಂತ ಹೇಳಿದೆ ನಾನು. ಏನು ಸರ್ ನಿಮ್ಮ ಸೈಕಾಲಜಿ? ಹೌದು, ಇವತ್ತು ನೀವು ಪೀಳಿಗೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮದಲ್ಲ ತಪ್ಪು, ನಿಮ್ಮ ಮುಂದೆ ಇಂಥದ್ದು ನಡೀತಾ ಇಲ್ಲ, ನಿಮ್ಮನ್ನು ಖಂಡಿತ ಯಾವ ತಪ್ಪು ಅಂತ ಹೇಳುವುದೇ ಇಲ್ಲ. ನಾನೇ ಕೇಳಿ, ನಾನು ತಯಾರು ಮಾಡುವ ನನ್ನ ಮಕ್ಕಳುಗಳೆಲ್ಲ, ನನ್ನ ಪ್ರಜೆಗಳೆಲ್ಲ, ನನ್ನ ನಾಡಿನ ಉಳಿಕರನ್ನ ನಾನು ತಪ್ಪು ಅಂತ ನಾನೇ ಕೇಳಿ. ನಾನು ಅನ್ನಲ್ಲ, ನಾನು ತಪ್ಪು ಅನ್ನಲ್ಲ, ದಯವಿಟ್ಟು ತಿಳ್ಕೊಬೇಡಿ, ತಪ್ಪಲ್ಲ. ಆದರೆ ನಿಮ್ಮ ಮುಂದೆ ಇಂಥ ಜನಪದ ಪ್ರಕ್ರಿಯೆಗಳು ನಡೀತಾ ಇಲ್ಲ, ಇಂಥ ಜನಪದ ಶೋಗಳು ನಡೀತಾ ಇಲ್ಲ, ಇಂಥ ಜನಪದ ಹಾಡುಗಳು ನಡೀತಾ ಇಲ್ಲ. ಏನವತ್ತು ನಾವು SJRC ಕಾಲೇಜಲ್ಲಿ ನಡೆಯುವ ನಮ್ಮ ಕೊನೆಲಾಡ್ಸೋರು ಮೇಡಮ್, ಕೊನೆಲಾಡ್ಸೋರು ನನ್ನನ್ನು. ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಇದ್ದೆ, ಲಂಕೇಶ್ ಮೇಷ್ಟ್ರು ನಮ್ಮ ಪಾಠ, ಶಿವರುದ್ರಪ್ಪ ಅವ್ರ ಪಾಠ, ಕೊನೆಲಾಡ್ಸೋರು ನನ್ನ. ಕೊನೆಯಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಮುದ್ದದ ಮನೆಯ ಬಿಟ್ಟೆ ಮುದ್ದಾಡೋ ಗಂಡನ ಬಿಟ್ಟೆ, ಉಳ್ಳಂತ ಜೋಗಿ ಕೂಡ ಹೋಗಬಹುದೇ ನಾರಿ, ಸುಳ್ಳಾಡ್ತ ಜೋಗಿ ಕೂಡ ಹೋಗಬಹುದೇ, ತಳ್ಳಾಡ್ತ ನಾನು ತಳ್ಳಾಡ್ತ ಜೋಗಿ ಕೂಡ ಹೋಗಬಹುದೇ, ಸುಳ್ಳಾಡ್ತ ಜೋಗಿ ಕೂಡ ಹೋಗಬಹುದೇ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಆಡ್ತಾ ಇದ್ರೆ ಏನ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಬಹಳ ಚೆನ್ನಾಗಿದೆ ಸರ್ ನಿಮ್ಮ ಧ್ವನಿ. ಯೂನಿವರ್ಸಿಟಿ ನನ್ನ ಅನುಭವಗಳು ಅಂದ್ಕೊಂಡ್ರೆ ಯೂನಿವರ್ಸಿಟಿನಲ್ಲಿ ಎಂತೆಂಥ ಲೆಕ್ಚರ್ಸು ಪರ್ಸನಾಲಿಟೀಸ್ಗಳಿದ್ರು. ಸರ್ ನಿಮ್ಮನ್ನು ಲವ್ ಮಾಡ್ತಾ ಇದ್ದಾಳೆ ಅವರು, ನಿಮ್ಗೆ ಲವ್ ಮಾಡ ಹಂಗಂದ್ರೆ ಏನು ನೋಡಿ, ನಾವೆಲ್ಲ ಸಮಾಜವಾದದ ಲಕ್ಷ್ಯ. ಏನು ಲವ್ ಅಂದ್ರೆ ಏನು? ಇವತ್ತು ನಿಮ್ಮ ಕೃತಕವಾದಂಥ ಪ್ರೀತಿ ವಾಟ್ಸಪ್ ಮೆಸೇಜ್, ಲವ್ ಅಲ್ಲ. ಅದು ನಿಮ್ಮ ಪ್ರೇಮ ಅಲ್ಲ, ಅದು ನಿಮ್ಮ ಬಾಂಧವ್ಯ ಅಲ್ಲ. ಇವತ್ತು ಜಾನಪದ ಬಾಂಧವ್ಯವನ್ನು ಕಟ್ಟಿಸ್ತಾ ಇದ್ದಾರಲ್ಲ NSS 2 ಸಂಸ್ಥೆಗಳು, ಇದು ಪ್ರೇಮ, ಇದು ಬಾಂಧವ್ಯ, ಇದು ನಮ್ಮ ನೆಲ್ಮೆಯ ಜಲ ಜಾಗ. ಕುಡಿಯಪ್ಪ ಕುಡಿ, ಮರ್ತೋಗಿರ್ತೀನಿ ನಾನು ಈ ಲೋಕದಲ್ಲಿ. ಆಡ್ತೀನಿ ನೋಡಿ. ಫುಲ್ ಆಗ್ಬೇಕು ಸರ್. ಚಿತ್ತೇ ಪೂಜಾರ್ ಸರ್ ಇದೊಂದು ಗೀತೆ ಹಾಡಿ ಸರ್ ಅಂತ ಎಷ್ಟು ವಿನಯವಾಗಿ ಕೊಟ್ಟವರಿಂದ ಅವ್ರ ಅಕ್ಷರ ಗೊತ್ತಾಗ್ತದೆ ನಮಗೆ. ಅವರೇ ಬರ್ದಿರ್ತಿದ್ರು. ಖಂಡಿತ ಹಾಡ್ತೀನಿ. ಕಗ್ಗದ ಪದಗಳು ಅಂತ ದೇವ್ರ ಮೆರವಣಿಗೆ ಬರ್ತಿದ್ರೆ ನಮ್ಮ ಹಳ್ಳಿಯವ್ರು ಈ ಕಡೆಗೆ, ಮೈಸೂರು ಕಡೆಗೆ ಕಗ್ಗದ ಪದಗಳು ಅಂತ ಹಾಡೋದು. ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದ್ರೆ, ಗುಡ್ಡ ಗುಡುಗೀತು ನಡುಗಾಣ ಮಿಂಚಿತು, ಬೆಟ್ಟದ ಮೂಲೆ ಮಳೆ ಬಂತು, ಬೆಟ್ಟದ ಮೂಲೆರಡು ಮಳೆ ಬಂತು, ಮಾದೇವ ತೇರ ಮೇಲೆರಡು ಹನಿ ಬಿದ್ದು, ಅದು ಚೆಕ್ ಚೆಕ್ ಚೆಕ್ಕಿನ ಚೆಕ್ 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 ಚೆಕ್ಕಿನ ಚೆಕ್ 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 ಚೆಕ್ಕಿನ ಚೆಕ್. ಇದಕ್ಕೆ ಕಗ್ಗದ ಪದ. 2 ಪೂಜೆ ಮೆರೆದಾವೋ
ಚತ್ಕಾಣೆ ನನ್ನೂರು ಎರಡು ಪೂಜೆ ಮೆರೆದಾವೋ, ಚತ್ಕಾಣೆ ನನ್ನೂರು ಬೆಳ್ಳಿಯ ವೇಳು ಹೊಸ ಕಳಸ, ಬೆಳ್ಳಿಯ ವೇಳು ಹೊಸ ಕಳಸ ಮೆರೆವಾಗ ಚಂದ ಕಾಣೋ ನನ್ನ ರಾಜ್ಬೀದಿ ಬರೋ. ಚೆಕ್ಕಿನ ಕುಂಚೆಕ್ ಚೆಗ್ಗಿ ಚೆಗ್ಗಿನ ಕುಂಚೆಕ್ ಜಗ್ಗಿ ಜಗ್ಗಿನ ಕುಂಚೆಕ್. ಹೇಳೋಕೆ ನಾಚಿಕೆ. ಏನ್ ಸರ್ ನೀವು ಇಷ್ಟೊತ್ತಿಗೆ ಸುಸ್ತಾಗಬೇಕಾಗಿತ್ತಲ್ವಾ ಯಾರಾದ್ರೂ? ನೋಡಿ, ನನ್ನ ಜೀವಜಾಲ ಜನಪದ ಆದ್ರಿಂದ ಇನ್ನು ಇಷ್ಟು ಉತ್ಸಾಹ ಜೀವನದಲ್ಲಿ. ಉತ್ಸಾಹ ಕಳ್ಕೋಬೇಡಿ, ಆಸಕ್ತಿ ಕಳ್ಕೋಬೇಡಿ, ವಿನಯ ಕಳ್ಕೋಬೇಡಿ, ನಿಮ್ಮ ಮುಗ್ಧತೆಯನ್ನು ಕಳ್ಕೋಬೇಡಿ. ನೀವೆಷ್ಟು ವಿನಯವಾಗ್ತೀರೋ. ರಾತ್ರಿ ಕಾಲೇಜ್ ನೋಡಿದ್ದೀರಿ, ಡೇ ಕಾಲೇಜ್ ನೋಡಿದ್ದೀರಿ. ನಾನು ಸಿದ್ಧಲಿಂಗಯ್ಯ, ಡಿ.ಆರ್. ನಾಗರಾಜ್ ಎಲ್ಲ ಸೋಪ್ ಫ್ಯಾಕ್ಟ್ರಿ ಬರೋ 3 ಗಂಟೆ ಮೇಲೆ ಸ್ಟೂಡೆಂಟ್ ಎಂಪ್ಲಾಯ್ಮೆಂಟ್ ಅಂತ ಇತ್ತು. ಸೋಪ್ ಫ್ಯಾಕ್ಟ್ರಿ, ITI ಆ ಕಡೆ ಭಾಗಗಳೆಲ್ಲ ಸ್ಟೂಡೆಂಟ್ ಎಂಪ್ಲಾಯ್ಮೆಂಟ್ ಸಿಕ್ತು. ನಾಗರಾಜ್, ಆನಂದ್, ಅವಾಗ ನಾವು ಸಿದ್ಧಲಿಂಗಯ್ಯ 3-4 ಗಂಟೆ ಮೇಲೆ ಸೋಪ್ಗಳನ್ನ ಪ್ಯಾಕ್ ಮಾಡಿದ್ರು. ಅದಕ್ಕೆ ಡಬ್ಬಕ್ಕೆ ಹಾಕೋದು ನಾವು, ಅಷ್ಟೇ ಡಬ್ಬಕ್ಕೆ ಹಾಕೋದು. 4 ಗಂಟೆಗೆ ಹೋಗಿ 5 ಗಂಟೆ 6 ಗಂಟೆವರೆಗೂ ಡಬ್ಬಕ್ಕೆ ಹಾಕ್ಬಿಟ್ಟು ಆ ಸೋಪನ್ನ ಕೈಯೆಲ್ಲ ಸೋಪ್ ಆಗಿರೋದಲ್ಲ ಅದನ್ನೆಲ್ಲ ಜುಬ್ಬಗಳಿಗೆ ಬಟ್ಟೆಗಳಿಗೆ ಒರೆಸ್ಕೊಂಡ್ಬಂದ್ಬಿಡು. ಎಲ್ಲ ಸೋಪನ್ನೆಲ್ಲ ಒರೆಸ್ಕೊಂಡ್ಬಿಟ್ಟು ಬಂದು ಮನೇಲಿ ತೊಳ್ಕೊಳ್ಳು. ಅದೇ ಸೋಪ್ ನಮಗೆ. ಗಮನಿಸ್ಕೊಳ್ಳಿ. ಅಂತ ಒಬ್ಬ ಅಂತ ಒಬ್ಬ ಡಿ.ವಿ. ನಾಗರಾಜ್ ಅವರು ಪಾಠ ಕೇಳೋದವರು ನಮ್ಮ ಪೂಜಾರು, ನಮ್ಮ ಆನಂದ್, ನನಗೆ ಸರ್ ಶಿಕಾಗೋದಲ್ಲಿ ಸಿಕ್ಬಿಟ್ರು ಸರ್. ಮೇಡಮ್ ಶಿಕಾಗೋದಲ್ಲಿ ಸಿಕ್ಬಿಟ್ರು ಡಿ.ಆರ್. ನಾಗರಾಜ್. ನಾನು ತಿಮ್ರಾಜ್, ನೀವು ಬಂದ್ರು ನನಗೆ ಯಾರ್ಯಾರೋ ಬಂದ್ರು ದೊಡ್ಡದಲ್ಲ, ನೀನು ಬಂದಿದ್ದೀಯಲ್ಲೋ ಒಬ್ಬ ಪಾಮರರ ಗಾಯಕ. ಅಂದ್ರೆ ನಮ್ಮ ಗ್ರಾಮೀಣ ಬದುಕಿನ ಕಟ್ಟ ಕಡೆಯ ಗಾಯಕ ನೀನು ಬಂದಿದ್ದೀಯಲ್ಲ, ಎಷ್ಟಲ್ಲ. ಯಾಕೆ ಇವನ್ನೆಲ್ಲ ಹೇಳ್ತೀನಿ ಅಂದ್ರೆ, ನಾವು ನೋಡಿದ ಜಗತ್ತು ಬೇರೆ, ನೀವು ನೋಡ್ತಿರುವ ಜಗತ್ತು ಬೇರೆ. ನೀವು ಅಕ್ಷರಸ್ಥರ ಜಗತ್ತು ನೋಡ್ತಾ ಇದ್ದೀರಿ, ತಂತ್ರಜ್ಞಾನ ಜಗತ್ತು ನೋಡ್ತಾ ಇದ್ದೀರಿ. ಕಂಪ್ಯೂಟರ್ಲೆ ಯಾರು ನಮಗೆ ಮಾರ್ಗದರ್ಶಕರಾಗಿದ್ದಂದ್ರೆ, ನಿಮಗೆ ರೋಲ್ ಮಾಡಲ್ ಈಗ ಯಾರಿದ್ದಾರೆ? ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರೋಲ್ ಮಾಡಲ್ ಕಂಡ್ರಿ. ರೈಲ್ವೆ ಸ್ಟೇಷನ್ ಅವ್ರ ಅಮ್ಮ ಕುಂತಿರ್ತಾರೆ, ಒಬ್ಬ ಕೆಲಸ ಮಾಡೋನು ಮಾಲೀಕ, ಯಾಕಮ್ಮ ಕುಳಿತಿದ್ದೀನಿ ಅಂತಾರೆ. ಯಾಕಮ್ಮ ಕುಂತಿದ್ದೀನಿ ಅಂದ್ರೆ, ರೈಲು ಹೊರಟೋಯ್ತು, ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ. ರಾಜ ಅವರಿಂದ, ನಾಗಪುರಿಂದ ನಾನು ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ, ಟ್ರೈನ್ ಹೊರಟೋಯ್ತಲ್ಲಮ್ಮ ಅಂದ್ರೆ, ಎಷ್ಟೊತ್ತಿದೆಯಪ್ಪ? ನಾಳೆ ಹೋಗ್ತೀನಿ. ವೇಟಿಂಗ್ ರೂಮಲ್ಲಿ ಕುಂಡಿಸ್ತಾರೆ ಒಬ್ಬ ಮಾಲೀಕ. ಕುಂಡಿಸ್ಬಿಟ್ಟು ಹೇಳ್ತಾರೆ, ಇಲ್ಲಿ ಯಾರಾದ್ರೂ ನಿಮ್ ಪರಿಚಯ ಇದ್ದಾರಾ ಅಂತ ಕೇಳಿ. ಈ ಮಾತನ್ನ ಪರಿಚಯ ಇದ್ದಾರಾ ಅಂತ ಕೇಳಿದಾಗ, ಇದಾರಪ್ಪ, ನಮ್ಮಗನೇ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ, ನಮ್ಮಗನೇ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ, ಏನ್ ಮಾಡ್ತಾನೋ ಗೊತ್ತಿಲ್ಲ, ಡೆಲ್ಲಿಗೆ ಹೋಗ್ತಿದ್ದೀನಿ. ಹೌದಾ, ಹೆಸರೇನು ಹೇಳಿ? ಮಾಲೀಕ. ಮಾಲಿಯಂ ಕೆಂಪು ಡ್ರೆಸ್ ಹಾಕೊಂಡಿರ್ತಾರೆ ರೈಲ್ವೆ ಸ್ಟೇಷನ್. ಮಾಲೀಕ. ಹೇಳು, ಹೆಸರು ಹೇಳಪ್ಪ. ಹೇಳಪ್ಪ, ಹೇಳ್ಬೇಕೇನಪ್ಪ ಹೆಸರು? ಹೇಳಿಮ್ಮ, ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಾಗ ರೈಲ್ವೆ ಮಿನಿಸ್ಟ್ರು. ನಿಮ್ಗೆ ಗೊತ್ತಿಲ್ವೆಯಾ? ರಷ್ಯಾದಲ್ಲಿ ಮೀಟಿಂಗ್ ಹೋಗಿರ್ತಾರೆ. ಆಗಿದ್ದಾಗ ರೈಲಲ್ಲಿ ಒಬ್ಬ ಸತ್ತೋಗ್ಬಿಡ್ತಾನೆ ಅಲ್ವಾ ಸರ್? ಅಲ್ಲಿಂದ ರಾಜೀನಾಮೆ ಪತ್ರವನ್ನು ಕಳಿಸ್ಕೊಡ್ತಾರೆ. ಕರೆಕ್ಟ್ ಆಗಲ್ಲ ಸರ್? ನಾನು ತಪ್ಪಿದ್ರೆ ಹೇಳಿ ಕ್ಷಮಿಸ್ಕೊಡ್ತೀನಿ. ಅಂತ ಒಬ್ಬ ನಿಷ್ಠಾವಂತ ಪ್ರಧಾನಮಂತ್ರಿ. ಇದು ನೀವು ಕೇಳಬೇಕಾಗಿರೋ ಮಾತು, ನೀವು ಅಳವಡಿಸ್ಕೊಳ್ಬೇಕಾಗಿರೋ ಮಾತು. ಅದರಿಂದ ನಮ್ಮ ಕಳೆದು ಹೋಗ್ತಿರುವ ಜಾನಪದವನ್ನ ಮತ್ತೆ ಏನಾದರೂ ಉಳಿಸಿದ್ರೆ ಒಂದು ವಿನಂತಿಸ್ತೇನೆ, ನೀವು ಮಾತ್ರ ನೋಡ್ರಿ, ಎಷ್ಟು ಹೇಳಲೇಬೇಕಿದೆ. ನಾನು ಈಗ ಬಂದ್ರೆ ನೀವು ಹೇಳಲೇಬೇಕು. ಒಂದು ಮಾತು ಕೇಳೋದು ಪ್ರೊಫೆಸರ್ ಆನಂದ್ ಸರ್, ಅಪ್ಪಗಿರಿ ಅವರೇ,
ನಿಮ್ಮ ಜೊತೆ ನಾನು ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ್ದೇನು ಬಂದ್ರಿ? ಇಲ್ಲ, ನನ್ನ ಭಾರತೀಯ ವಿದ್ಯಾಭವನದೇ ಬಿಟ್ಕೊಡಿ, ನಿಮ್ಮನ್ನು ಕರ್ಕೊಂಡು ತಿಂಡಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಸರ್. ನಮಗೆ ಏನ್ರಿ ಈ ವಿನಯತೆ ನೀವು ಅಳವಡಿಸ್ಕೊಳ್ಬೇಕು ಬೇಡ ಯೋಚನೆ ಮಾಡಿ. ಈ ವಿನಯತೆಯಲ್ಲಿ ನಿಲ್ಸು ಕ್ಯಾಮ್ರಾ ನೋಡಿ, ಮನವಳ್ಳಿದೆ. ಯಾಕೆ ನಾನು ಹೇಳ್ತೀನಿ, ಪ್ರೊಫೆಸರ್ ಶಿವರಾಜ್ ಅವರು ನಿಜವಾಗ್ಲೂ ಅವ್ರ ಟೈಮಿಂಗ್ನ ದಯವಿಟ್ಟು ನೀವು ಕಟಪ್ ಮಾಡಬೇಡಿ. ಎಷ್ಟು ಹೊತ್ತು ಆಡ್ತಾರೋ ಆಡ್ತಾರೆ, ಯಾವ ಕಾರಣಕ್ಕೂ ಅಪಘಾತ ಶಿವರಾಜು ಪೂಜಾರು ತಪ್ಪಿಸ್ಕೊಡಲ್ಲ ಅಂತ ಹೇಳುವವರೆ. ಅವರಿಗೆ ನಾನು ಅನಂತ ಕೃತಜ್ಞತೆ. ಒಂದು ಚಪ್ಪಾಳೆ ಕೊಡಿ ಶಿವರಾಜ್. ಹೇಳಿ, ಇನ್ನೊಮ್ಮೆ ನಿಮ್ಮ ಕಾಲೇಜ್ ಬರ್ತೀನಿ, ಅವಾಗ ನಾನು 2 ಗಂಟೆ ಹಾಡ್ತೀನಿ. ಯಾವ ಕಾಲೇಜಿಗೆ ಬಂದಿದ್ದೀರೋ ಅವರೆಲ್ಲ ಕೂಡ ಯುವಕರಿಗೆ ಕಲೆ ಬಹಳ ಮುಖ್ಯವಾಗಿದೆ. ನಮ್ಮ ಸಂಸ್ಕೃತಿ ಯಾವುದು ಅಲ್ಲ. ನಿಮ್ಮ ತಾಯಿ ಹೆಸರು ಹೇಳಿ ಅಂತ ಹೇಳ್ತಾರಲ್ವಾ, ನಿಮ್ಮ ತಂದೆ ಯಾರು ಅಂತ ಹೇಳ್ತಾರಲ್ವಾ, ಅದೇ ರೀತಿ ನಿಮ್ಮೂರ ಕಲೆ ಯಾವುದು ಅಂತ ನೀವು ಕಲ್ತ್ಕೊಳ್ಳಿ. ನನ್ನೂರ ಕಲೆ ಯಾವುದು ಅಂತ ನನ್ನ ಅಜ್ಜಿ ರಾಗಿ ಬೀಸ್ತಾ ಕಳಿ. ನಮ್ಮೂರು ಇಡೀ ಊರು ನೇಕಾರು. ನನ್ನ ಮನೆ, ನಮ್ಮ ತಂದೆ ಬಹಳ ಚೆನ್ನಾಗಿ ಸೆರೆಗ್ ಸ್ಪೆಷಲಿಸ್ಟ್ ತಿಮ್ಮಯ್ಯ ಅಂತ, ಬಹಳ ಚೆನ್ನಾಗಿ. ನೀವೀಗ ನೋಡಿ, ನಿಮ್ಮ ತಾಯಿ ನೋಡಿ, ಮೊದಲು ಸೆರೆಗ್ ನೋಡೋದು, ಸೀರೆ ನೋಡೋದು ನಿಮ್ಗೆ ಗೊತ್ತಾಗಲ್ಲ. ಮೊದಲು ಸೀರೆ ತೆಗೆದ ತಕ್ಷಣ ಸೆರೆಗ್ ನೋಡ್ತಾರೆ. ಆ ಸೆರೆಗನ್ನ ಸ್ಪೆಷಲಿಸ್ಟ್ ಅಂತ. ನೋಡಪ್ಪ, ಊರ್ಲಿದ್ರೆ ಹಾಳಾಗಿ ಹೋಗ್ತೇವೆ ಬಂದೆ ಮಾಡ್ಕೊಂಡು. ಫೇಲು SLC ಫೇಲ್, ಮ್ಯಾಥಮೆಟಿಕ್ಸ್ ಬಂದೆ ಮನೆ. ದಯ ಮಾಡೋ ರಂಗ ದಯ ಮಾಡೋ, ಅದನ್ನ ಓದಕ್ ಬರ್ದೆ ಬಾಯ್ ಬಿಡೋನು ಪೆಪ್ ನನ್ ಮಗ, ಹೇಳ್ತಾ ಇರೋನು ಪೆಪ್ ನನ್ ಮಗ ಅಂತ ನನಗೆ ಹೇಳು. ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ, ಕೊಡಿಗೆ ರಂಗ ಬಾ ಅಂತ ಅವ್ರು ನನಗೆ ತಿಂಡಿ ಕೊಡ್ತೀನಿ ಬನ್ನಿ ಅಂತ. ನನ್ನ ಹೆಸರು ಹೇಳ್ತಾ ಇದ್ದ ಅಂದ್ರೆ ಒಂದು ಹಾಡು ಎಷ್ಟು ಬೇಗ ಮನ ತಟ್ಟುತ್ತೆ ಅದಕ್ಕೆ ಉದಾಹರಣೆ. ಕಾಕೋದ್ವಾಕೋ ನಾಗುಡು ಸುಳಿ ಮಧ್ಯ ಸೊನ್ನೆಗೆ ನುಗ, ಅದನ್ನ ಓದಕ್ ಬರ್ದೆ ಬಾಯ್ ಬಿಡೋನು ಬೆಪ್ ನನ್ ಮಗ. ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ. ನಾನು ಹುಟ್ಟದು ಹೊಡ್ರಡ್ಡಿ, ನಾ ಬೆಳೆದು ಬ್ಯಾಡ್ರಡ್ಡಿ, ನಾನು ಹುಟ್ಟದು ಹೊಡ್ರಡ್ಡಿ, ನಾ ಬೆಳೆದು ಬ್ಯಾಡ್ರಡ್ಡಿ, ನಾ ಮದುವೆ ಏನು ಮಾಡುವುದು ಲಿಂಗಾರಳ್ಳಿ, ನಾ ತಿಪ್ಪಾರಳ್ಳಿ ಬೋರಣ್ಣವ್ರ ಅಣ್ಣನ್ ತಮ್ಮನ್ ದೊಡ್ಡ ಮಗ. ಕಾಕೋತ್ವಾ ಕೋ ಲಾಗುಡು ಸುಳ್ಳಿ ಮಧ್ಯ ಸೊನ್ನೆಗೆ ನುಗ, ಅದನ್ನ ಓದಕ್ ಬರ್ದೆ ಬಾಯ್ ಬಿಡೋನು ಮಗ. ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ. ಇಲ್ಲಿ ಹೋಗಪ್ಪ, ಇಲ್ಲಿ ಶ್ರೀಗಾರಪ್ಪ, ಇಲ್ಲಿ ಹೋಗಪ್ಪ, ಇಲ್ಲಿ ಶ್ರೀಗಾರಪ್ಪ. ಎಲ್ಲರೂ ಕಂಡವರೇ ನನ್ನ, ಓ ಎಲ್ಲರೂ ಕಂಡವರೇ ನನ್ನ. ನಾ ತಿಪ್ಪಾರಳ್ಳಿ ಬೋರಣ್ಣವರ ಅಣ್ಣನ್ ತಮ್ಮನ್ ದೊಡ್ಡ ಮಗ. ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗಿ. ನನಗೆ ಒಂದು ಖುಷಿ ಅನಿಸ್ತಿರ್ಬೋದು ಗೊತ್ತೇನೆ, ಇಷ್ಟು ಒಳ್ಳೆ ಹುಡುಗರಿದ್ದೀರಲ್ಲ ಕಾಲೇಜಿಗೆ ಅನಿಸ್ತಾ ಇದೆ. ಗೊತ್ತಾಯ್ತಾ ಇದೆಯಾ? ಇಷ್ಟು ಒಳ್ಳೆ ಹುಡುಗರಿದ್ದೀರ. ಹೌದು. ಏನ್ ಗೊತ್ತಾ ಫೇಮಸ್ ಕೇಳಿ. ಆಗ ನಾವು ಇವ್ರು ಗೊತ್ತಾ, ಆನಂದ್ ಅವ್ರು ಗೊತ್ತು. ವಿವಿಪುರಂ ಕಾಲೇಜ್, RC ಕಾಲೇಜ್, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ಇವೆಲ್ಲ ಬೇರೆ ತರ ಕಾಲೇಜ್ ಆಗಿತ್ತು. ಇಷ್ಟು ವಿನಯವಾಗಿತ್ತು. ಅದರಿಂದ ನಾನು ನಿಜವಾಗ್ಲೂ ವಿವಿಪುರಂ ಕಾಲೇಜ್ ಸಂಜೆ ಮತ್ತೆ ಹಗಲು ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೆ, ನಮ್ಮ ಒನ್ವಳ್ಳಿ ನೋಡಿ ನನ್ನನ್ನು ಎಳ್ಕೊಂಬಂದು ಇಲ್ಲಿಗೆ ಶಿವರಾಜ್ ಅವರು ಅಪ್ಪಗೆರೆಯವರು ಬರಲೇಬೇಕು ಅಂತ ಆನಂದ್ ಅವ್ರಿಗೆ ಹೇಳಿದ್ದಕ್ಕೆ, ಆನಂದ್ರವರ ಪ್ರೀತಿಗೆ, ಆನಂದ್ ಅವರ ನೆಲ್ಮೆಗೆ, ಆನಂದ್ ಅವರ ವಿನೀಯತೆಗೆ ನಿಮ್ಮನ್ನೆಲ್ಲ ನೋಡುವಂಗಾಯ್ತು. ಪೂಜಾರಿ ಇವತ್ತು ನನಗಿಂತ ತುಂಬ ನಮ್ಮ ಲೋಕ ಬೇರೆ,
ಮಾನವೀಯ ಮೌಲ್ಯದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಜೀವನದಲ್ಲಿ ನಾನು ಏನಾಗಬೇಕು ಅಂತ ಅಳವಡಿಸ್ಕೊಳ್ಳಿ, ಬಹಳ ಮುಖ್ಯವಾದ್ದು. ನನ್ನ ಮಗ ನಾನು ತುಂಬ ನೊಂದ್ಕೊಡ್ತೀನಿ, ತುಂಬ ಚೆನ್ನಾಗಿ ಓದಿಸ್ತೀವಿ, ಎಲ್ಲ ವಿದೇಶಕ್ಕೆ ಹೊರಟೋಗ್ತಾರೆ. ನನ್ನ ಮಗ ವಿದೇಶದಲ್ಲಿದ್ದಾನೆ, ತುಂಬ ನೊಂದ್ಕೊಡ್ತೀನಿ, ತುಂಬ ನೊಂದ್ಕೊಂಡು ಮಾತಾಡ್ತೀನಿ. ಬಹಳ ದೊಡ್ಡ ವ್ಯಕ್ತಿತ್ವ. MS ಮಾಡಿ ವಾಟರ್ಲೂ ಯೂನಿವರ್ಸಿಟಿಲಿ MS ಮಾಡಿ, ಈಗ ಸ್ವೀಡನ್ ಯೂನಿವರ್ಸಿಟಿಯಲ್ಲಿ ಸ್ಟಾಕ್ಹೋಮ್ ನೋಬೆಲ್ ಪ್ರಶಸ್ತಿ ಕೊಡ್ತಾರಲ್ಲ, ಆ ನೋಬೆಲ್ ಪ್ರಶಸ್ತಿ ಕೊಡುವ ಯೂನಿವರ್ಸಿಟಿ ಒಳಗಡೆ ಈಸ್ ಡೂಯಿಂಗ್ PhD ಇನ್ ಆಸ್ಟ್ರೋಫಿಸಿಕ್ಸ್. ಬಹಳ ಒಳ್ಳೆಯ ಮಗ, ಬಹಳ ಒಳ್ಳೆಯ ಮಗಳು. ಗಾನ ಗಂಧರ್ವ ಅಂತ ನನ್ನ ಮಕ್ಕಳು, ನನ್ನ ಮಗಳು ಗಾನ ಅಂತ. ಎಂಥ ಮಕ್ಕಳುಗಳನ್ನ ಎತ್ತಿ ಇದ್ದೀವಿ ಅಂದರೆ, ಅವ್ರ ಮಗಳು ಪೂಜಾರಿ ಅವ್ರ ಮಗಳು ಒಂದು ಎಷ್ಟು ಪುಟ್ಟಾಗಿತ್ತು, ಎಷ್ಟು ಮಗಳು ಕಂಡ್ರೆ ಪ್ರೀತಿ ಅಂದರೆ, ಅವ್ರ ಮನೆ ಕಟ್ತಾ ಇದ್ದೀರಿ ಅಂದ್ರಿ, ಬಾವಿಗೆ ಮಾಡ್ದಂಗೆ ಮಾಡ್ಬಿಟ್ಟಿದ್ದೀರಿ ಪೂಜಾರಿ, ದಯವಿಟ್ಟು ಮುಚ್ಚಿ ಅಂತ ಮುಚ್ಚಿಬಿಟ್ರು ಕಣ್ರಿ. ಇದು ಕರೆಕ್ಟ್ ಅಲ್ವಾ? ಹೀಗಾಗಿ ಬಾರಯ್ಯ, ಎಲ್ಲಿ ಹೋಗಿದ್ದೋ ನೀನು? ಕಳ್ಕೊಂಡೆ, ನೀವು ಇಬ್ರು ಕಳ್ಕೊಂಡೆ. ಅದರಿಂದ ನನಗೆ ಇನ್ನೊಬ್ಬ ಯೋಗೇಶ್ ನಮ್ಮ ರೀತಿ ಆ ಸ್ಥಾನಕ್ಕೆ ಬಂದವ ನಮ್ಮ ಹುಡುಗ, ಬಹಳ ವಿಧಿವಂತ ಹುಡುಗ. ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ ಆಗ್ತದೆ. ನಮ್ಮ ಓಡೆ ಕೃಷ್ಣ ಅವರು ಬಹಳ ಒಳ್ಳೆಯ ಕೆಲಸ ಇಲ್ಲಿ ಕಮಿಟಿ, ನಮ್ಮ ದಿನೇಶ್ ಬಂದಿದ್ದು, ಸಂತೋಷ ಆಗ್ತದೆ ಅಂತ ಹೇಳ್ತಾ, ಇನ್ನೊಮ್ಮೆ ನಿಮ್ಮ ಕಾಲೇಜಿಗೆ ಬರ್ತೀನಿ, ಬಹಳ ಸಂತೋಷ ಬಂದಿದ್ದೀನಿ. ನನಗೆ ಇವತ್ತು ನಿಮ್ಮ ಮೊದಲು ಮುಖ ನೋಡೋದಕ್ಕೂ ಈಗ ಮುಖ ನೋಡ್ತಿರೋದಕ್ಕೂ ಅರಳಿದ ಹೂ ರೀತಿ ಕಾಣ್ತಾ ಇದ್ದೀರಿ. ನನಗೆ ಖುಷಿಯಾಗಿದೆ. ಯಾಕೆಂದರೆ ನನ್ನ ಏಜ್ ನಿಮಗೆ ಬರುತ್ತೆ, ನಿಮ್ಮ ಏಜ್ ನಮಗೆ ಬರಲ್ಲ. ಅಷ್ಟೊತ್ತಿಗೆ ನಾವೇನು ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಶಿಶುನಾಳ ಶರೀಫ್ ಅವರು ಗುರು ಗೋವಿಂದ ಭಟ್ರಿಗೆ ನಿಮ್ಮನ್ನು ಶಿಷ್ಯರಾಗಬೇಕು ಅಂತಾರೆ, ಅವರು ನಿಮ್ಮ ಶಿಷ್ಯರಾಗಿ ಮಾಡ್ಕೊಳ್ಳಲ್ಲ ಅಂತಾರೆ ಗುರು ಗೋವಿಂದ ಭಟ್ರು. ಅದಕ್ಕೆ ನಾನು ಇವತ್ತು ಹುಲ್ಲಾಗಿದ್ದೀನಿ. ಟುಡೇ ಇಸ್ ಅ ಗ್ರಾಸ್. ನಾನು ಇವತ್ತು ಹುಲ್ಲಾಗಿದ್ದೀನಿ, ನಾಳೆ ದೊಡ್ಡ ಬಿದಿರಾಗ್ತೀನಿ. ದಯವಿಟ್ಟು ಗುರುಗಳೇ ನನ್ನ ಗುರು ಶಿಷ್ಯರಾಗಿ ಮಾಡ್ಕೊಳ್ಳಿ. ಆವಾಗ ಆ ಸಂದರ್ಭದಲ್ಲಿ ಗೀತೆಯನ್ನು ಬರೀತಾರೆ. ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು. ಪಲ್ಲಕ್ಕಿ ದಂಡಿಗೆ ಆದೆ, ಪತ್ರೆಗೆ ಬುಟ್ಟಿಯಾದೆ. ಪಲ್ಲಕ್ಕಿ ದಂಡಿಗೆ ಆದೆ, ಪತ್ರೆಗೆ ಬುಟ್ಟಿಯಾದೆ. ಪಲ್ಲಕ್ಕಿ ದಂಡಿಗೆ ಆದೆ, ಪತ್ರೆಗೆ ಬುಟ್ಟಿಯಾದೆ. ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ಬಿದಿರೆ ಬಿದಿರು, ನಾನ್ಯಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ. ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ. ಹುಟ್ಟುತ್ತ ಹುಲ್ಲಾದೆ, ಬೆಳೆಯುತ್ತ ಮರವಾದೆ. ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ. ಪ್ರತಿಯೊಬ್ಬ ಸ್ತ್ರೀಯರಿಗೆ ಕೇಳುವ ಮೊರವಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು. ತಿಪ್ಪೆಯ ತಳಗಿದ್ದೆ, ಅದರುದ್ದ ಬೆಳೆದಿದ್ದೆ. ತಿಪ್ಪೆಯ ತಳಗಿದ್ದೆ, ಅದರುದ್ದ ಬೆಳೆದಿದ್ದೆ. ತಿಪ್ಪೆಯ ತಳಗಿದ್ದೆ, ಅದರುದ್ದ ಬೆಳೆದಿದ್ದೆ. ತಿಪ್ಪೆಯ ತಳಗಿದ್ದೆ, ಅದರುದ್ದ ಬೆಳೆದಿದ್ದೆ. ಅದರುದ್ದ ಬೆಳೆದಿದ್ದೆ, ಅದರುದ್ದ ಬೆಳೆದಿದ್ದೆ. ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ. ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ಬಿದಿರೆ ಬಿದಿರು, ನಾನ್ಯಾರಿಗಲ್ಲಾದವಳು. ದೇಶದೋಳು 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 ಶಿಶುನಾಳ, ಈಶಾನ ಮಠದೋಳು. ದೇಶದೋಳು ಶಿಶುನಾಳ, ಈಶಾನ ಮಠದೋಳು. ದೇಶದೋಳು ಶಿಶುನಾಳ, ಈಶಾನ ಮಠದೋಳು. ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ಬಿದಿರೆ ಬಿದಿರು, ನಾನ್ಯಾರಿಗಲ್ಲಾದವಳು. ಬಿದಿರು, ನಾನ್ಯಾರಿಗಲ್ಲಾದವಳು. ಬಿದಿರು, ನಾನ್ಯಾರಿ ಅಲ್ಲದವಳು. ಆ ಆ
ಕರ್ಕೊಂಡು ಹೋಗಿ. ನಾನು ಇವತ್ತು ಇಷ್ಟೊತ್ತು ನಿಂತಿದ್ನಲ್ಲ, ನನ್ನ ಕಾರ್ಯಕ್ರಮದ ಚಾರ್ಜ್ ಕೇಳಿಬಿಟ್ರೆ ಶಾಕ್ ಆಗ್ಬೇಕು. ಅಷ್ಟು ಸುಲಭವಾಗಿ ಬರೋನಲ್ಲ. ಇಲ್ಲಿ ಚಾರ್ಜ್ ಮುಖ್ಯ ಅಲ್ಲ, ಹೋಗಿ ಚಾರ್ಜ್ ಮಾಡಬೇಕು ಅಂತ ನಿಮ್ಗೆ ಬಂದೆ. ನಾನು ಜಾನಪದದ ಚಾರ್ಜ್ ಇರುತ್ತೆ. ನಿಮ್ಗೆ ಅನಂತ ವಂದನೆಗಳು. ಇನ್ಮೇಲಾದರೂ ಕೂಡ ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಏನು ತಪ್ಪು ಮಾಡಿದೆ, ಏನು ತಿದ್ದುಕೊಳ್ಬೇಕು ಅಂತ ಮೌಲ್ಯ ಕೇಳಿದಿರಿ. ನಮ್ಮೂರ ಸಂಸ್ಕೃತಿ ಜನಪದ ನಾನೇನು ಉಳಿಸ್ಕೊಳ್ಬೇಕು, ನಾನೊಂದು ಇಲ್ಲಿ ಇಂಥ ಸತ್ಯದ ಗಾಂಧಿ ಭವನದಲ್ಲಿದ್ದೀನಿ. ಗಾಂಧಿ ರೀತಿ ನಾನು ಹೇಗೆ ಸತ್ಯವಾಗಿರಬೇಕು ಅನ್ನೋದು ತಿಳ್ಕೊಳ್ತಾ, ನಮ್ಮ ಸಂಸ್ಕೃತಿಯಾದ ಜನಪದವನ್ನ, ಸತ್ಯವನ್ನ ನಾನು ಆಫ್ರಿಕಾದಲ್ಲಿದ್ದೆ. ಆಫ್ರಿಕಾದಲ್ಲಿ ಗಾಂಧಿಯವರ ಮನೆ ಇದೆ. ಒಬ್ರು ವಕೀಲರಾದ್ರು ಎಷ್ಟೋ ಜನ ಗೊತ್ತೇ ಇಲ್ಲ. ಅಂತ ಒಬ್ಬ ಗಾಂಧಿಯ ಸ್ಮಾರಕದಲ್ಲಿ ಇವತ್ತು ನೀವು ಇಂಥ ಶಿಬಿರ ಮಾಡಿದ್ದೀರಿ. ವೀರ್ ಪರೋಪಕಾರಿ 2 ಸಂಸ್ಥೆಯರು, ಆನಂದ್ ಅವರಿಗೆ, ಎಲ್ಲ ಉಪನ್ಯಾಸಕರಿಗೆ, ನೆಲ್ಮೆಯ ಪ್ರೀತಿಯ ವಿನಮ್ರವಾಗಿರುವಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ಜೈ ಜಾನಪದ, ಜೈ ಜಾನಪದ. ಹೆಚ್ಚು ಮಾತನಾಡಿ ಇಲ್ಲಿ ಹರಿತಿರುವಂತಹ ಚಿತ್ಶಕ್ತಿಯನ್ನ ನಾನು ಲಂಘಿಸುವುದಿಲ್ಲ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ. ನಮಗೆ ಯಾವ ಋಣ ಇತ್ತೋ ಕಾಣೆ, ಇವತ್ತು ಅಪ್ಪಗೆರೆ ತಿಮ್ಮರಾಜು ಸರ್ ಅವರ ಮಾತನ್ನ ಇಷ್ಟು ಹತ್ರದಲ್ಲಿ ಕೂತ್ಕೊಂಡು ಇಷ್ಟು ಒಂದು ಸರೌಂಡಿಂಗ್ ಆದ ಫೇಸ್ ಅಲ್ಲಿ ಕೇಳೋ ಸೌಭಾಗ್ಯ ನಮ್ದಾಯ್ತು. ಬೆರೆಯೋದ್ರ ಬಗ್ಗೆ ಅವ್ರು ಹೇಳಿದ್ರು, ನಾನು ಹೀಗೆ ಹೇಳಬಲ್ಲೆ ಬೆರೆಯೋದ್ರ ಬಗ್ಗೆ. ಹರಿವ ನದಿಗಳೆರಡು ಸೇರಿ ನೀರು ನೀರ ಸೇರಿತ್ತು, ಹರಿವ ನದಿಗಳೆರಡು ಸೇರಿ ನೀರು ನೀರ ಸೇರಿತ್ತು, ಆಯಿತಲ್ಲ ಸಂಗಮ ಭಿನ್ನ ಭಾವ ಹೋಯಿತು. ನಮ್ಮೊಳಗಿನ ಭಿನ್ನ ಭಾವವನ್ನ ಕಳೆದ ಅಪ್ಪಗೆರೆ ತಿಮ್ಮರಾಜು ಸರ್ ಅವರು ನಿಜವಾಗಿಯೂ ಜಾನಪದ ಸೂರ್ಯ ಅವರು, ಜಾನಪದದ ವಜ್ರಬೇರು. ದಯಮಾಡಿ ಎದ್ದು ನಿಂತು ಅವರಿಗೆ ಚಪ್ಪಾಳೆಯನ್ನು ನೀಡಬೇಕಾಗಿ ನಾನು ಕೋರಿಕೊಂಡೆ. ಧನ್ಯವಾದ ಸರ್. ನಾನು ಕೂಡ MBA ನಲ್ಲಿ ಜಾನಪದವನ್ನ ಓಪನ್ ಎಲೆಕ್ಟಿವ್ ಆಗಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ದೇನೆ ಸರ್. ಅದರ ಜೊತೆಗೆ ಇಗ್ನೋ ಯೂನಿವರ್ಸಿಟಿ ಏನಿದೆ, ಇಂದಿರಾ ಗಾಂಧಿ ಯೂನಿವರ್ಸಿಟಿ, ಅಲ್ಲಿಯ ಜಾನಪದ ವಿಷಯವನ್ನ ನಾನು ಸ್ಟಡಿ ಮಾಡ್ತಾ ನಮ್ಮ ದೇಶೀಯ ಜಾನಪದ ಆಟಗಳೇನಿದ್ದಾವೆ ಆ ಆಟಗಳಿಗೂ ಮತ್ತೆ ಬೇರೆ ದೇಶದ ಜಾನಪದೀಯ ದೇಸಿ ಆಟಗಳಿಗೆ ಹೇಗೆ ಹೋಲಿಕೆ ಆಗ್ತದೆ ಅನ್ನೋದನ್ನ ನಮ್ಮ ಅಧ್ಯಾಪಕರ ಒಡಗೂಡಿ ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೆ. ನಾನು ಕೂಡ ಜಾನಪದವನ್ನು ಓಪನ್ ಎಲೆಕ್ಟಿವ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಇಷ್ಟೊತ್ತು ನಿಮ್ಮನ್ನ ಉದ್ದೇಶಿಸಿ ಬಹಳ ಅದ್ಭುತವಾಗಿ ಅಪ್ಪಗೆರೆ ತಿಮ್ಮರಾಜು ಸರ್ ಅವರು ಮಾತನಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಕೋರುತ್ತೇನೆ.